ಓಕೆ, ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಆಗಿತ್ತು. ಹಾಂ, ನಂಬರ್ ಆಫ್ ಆಟಮ್ಸ್ ಪರ್ ಪ್ರಿಮಿಟಿವ್ ಯೂನಿಟ್ ಸೆಲ್ ವಿಚಾರ ಮಾಡ್ರಿ. ನಂಬರ್ ಆಫ್ ಆಟಮ್ಸ್ ಪರ್ ಎಫ್ ಸಿ ಸಿ ನಂಬರ್ ಆಫ್ ಆಟಮ್ಸ್ ಪರ್ ಬಿ ಸಿ ಸಿ ಯೂನಿಟ್ ಸೆಲ್ 2. ಕರೆಕ್ಟ್. ಇದಾದ್ಮೇಲೆ ಏನು ಮಾಡಿದ್ವಿ, ಒಂದಿಷ್ಟು ಪ್ರಾಬ್ಲಮ್ಸ್ ಮಾಡಿದ್ವಿ. ಹಾಂ, ಈಗ ಪಟ್ ಅಂತ ನಾನು ಒಂದು ಕ್ವಶನ್ ಡಿಕ್ಟೇಟ್ ಮಾಡ್ತೀನಿ, ಅದನ್ನು ಬರ್ಕೋಬೇಕು, ಅದನ್ನು ಹೋಮ್ವರ್ಕ್ ಮಾಡಬೇಕು. ಅದಾದಮೇಲೆ ಇನ್ನೊಂದೆರಡು ಪ್ರಾಬ್ಲಮ್ ಮಾಡೋಣ, ಮಾಡಿ ನೆಕ್ಸ್ಟ್ ಥಿಯರಿ ಕಂಟಿನ್ಯೂ ಮಾಡೋಣ. ಓಕೆ, ಡಿಕ್ಟೇಟ್ ಮಾಡಲಿ ಪ್ರಾಬ್ಲಮ್. ಇಫ್ ಇನ್ ದ ಕ್ಯೂಬಿಕ್ ಸಿಸ್ಟಮ್ A is at corners, comma, B is at face ಅಂದ್ರೆ ಫೇಸ್ ಸೆಂಟರ್ ಅಂತ ಅನ್ಕೋಬೇಕು ನೀವು. B is at face, comma, C is at center. ಅಷ್ಟೇ, C is at center ಅಂದ್ರೆ ಬಾಡಿ ಸೆಂಟರ್, ಹೌದಲ್ಲ? C is at center and D at edge. Okay, full point. Then find out formula of unit cell if following conditions are given. ಒಂದನೇ ಕಂಡೀಷನ್, 4 ಕಂಡೀಷನ್ ಅದಾವೆ. ಒಂದೇದ್ದು ಇದ್ರಾಗ 4 ಸಬ್ ಕ್ವಶನ್ಸ್ ಅದಾವೆ. ಒಂದೇದ್ದು, ಇಫ್ 1A ಈಸ್ ರಿಮೂವ್ಡ್ ಫ್ರಮ್ ದ ಕಾರ್ನರ್, if 1A, capital A, if 1A is removed from the corner, ಅಂದ್ರೆ ಉಳಿದೆಲ್ಲ ಆಸ್ ಇಟ್ ಇಸ್ ಇರ್ತಾವು. ಕಾರ್ನರ್ನ ಯಾವುದೋ ಒಂದು ಕಾರ್ನರ್ನಾಗ A ತೆಗೆದೀವಿ, ಅರ್ಥ ಆಗ್ತಿಲ್ಲ? ಹಾಂ, ಹಂಗೆ ಆದಾಗ ಏನಾಗುತ್ತೆ ಅಂತ ನೀವು ಮಾಡಿ ಇಡಬೇಕು. ಕ್ವಶನ್ 2, if 1B is removed from the face, ಆಪ್ಷನ್ ಸಿ ಅಂತ ನೋಡಿ, ಕ್ವಶನ್ ಸಿ ಅಥವಾ ಕ್ವಶನ್ 3, if 1D is removed from the edge, ಅಂದ್ರೆ ಇವನು ಇಂಡಿವಿಜುವಲಿ ಮಾಡಕತ್ತೀವಿ. ಅಂದ್ರೆ ಇಫ್ 1A is removed from the corner ಅಂದಾಗ ಉಳ್ಕಿದ್ವು ಎಲ್ಲ ಆಸ್ ಇಟ್ ಇಸ್ ಇರ್ತಾವ, ಅರ್ಥ ಆಗತೈತಿಲ್ಲ? ಹಾಂ, ಥರ್ಡ್ ಒನ್ ಏನು, ಇಫ್ 1D is removed from the edge. ಫೋರ್ತ್ ಒನ್, if 1A, B, C, if 1A, B, C are each removed. ಇದನ್ನು ನೀವು ಮನ್ಯಾಗ ಮಾಡ್ತೀರಿ. ಲಾಸ್ಟ್ ಕ್ಲಾಸ್ನ ನಾವು ಯಾವ ಟೈಪ್ ಮಾಡಿದ್ವಿ ಅದೇ ಟೈಪ್ ಇದೆ. ಸೊ ಯು ಕ್ಯಾನ್ ಸಾಲ್ವ್. ನೆಕ್ಸ್ಟ್ ಕ್ವಶನ್, ಇದನ್ನು ಇಲ್ಲೇ ಮಾಡೋಣ ಅಂತ ಕ್ವಶನ್ ಬರ್ಕೋರಿ. ಇನ್ NaCl crystal, Cl minus ions are in NaCl crystal. Cl minus ions are in FCC arrangement. Calculate the number of Cl minus ions. In its unit cell. I'll repeat the question. In NaCl crystal, Cl minus ions are in FCC arrangement. Full point. Calculate the number of Cl minus ions in its unit cell.
ಏನಂತ NaCl ಕ್ರಿಸ್ಟಲ್ ಐತಂತ ಸೋಡಿಯಂ ಕ್ಲೋರೈಡ್. ಅದ್ರಾಗ Cl ಮೈನಸ್ ಅಯಾನ್ಸ್ ಯಾವ ಅರೇಂಜ್ಮೆಂಟ್ನಾಗ ಅದಾವ ಅಂತ FCC ಅರೇಂಜ್ಮೆಂಟ್ನಾಗ ಅದಾವ. FCC ಅರೇಂಜ್ಮೆಂಟ್ನಾಗ ಅದಾವ ಅಂದ್ರೆ ಪ್ರತಿಯೊಂದು ಕಾರ್ನರ್ನಾಗ ಅಂತ ಒಂದಿದ್ದ ಇರ್ತೈತಿ, ಅದ್ರ ಜೋಡಿ ಪ್ರತಿಯೊಂದು ಫೇಸ್ ಸೆಂಟರ್ನಾಗ ಇರ್ತೈತಿ. ಸೊ ಎಷ್ಟು ಒಂದು ಯೂನಿಟ್ ಸೆಲ್ಲಿಗೆ ಎಷ್ಟು Cl ಮೈನಸ್ ಅದಾವ ಹೇಳ್ರಿ ಅಂತ ಕೇಳ್ಯಾರಿಲ್ಲ. ಕ್ಯಾಲ್ಕುಲೇಟ್ ಮಾಡ್ಲಾರ್ದ 4 ಅಂತ ಹೇಳ್ಬೋದು. ಎದಕ್ಕೆ ಹೇಳಕ್ ಬರಂಗಿಲ್ಲ. ನಂಬರ್ ಆಫ್ Cl ಮೈನಸ್ ಅಯಾನ್ಸ್ ಪರ್ ಯೂನಿಟ್ ಸೆಲ್. Na ಪ್ಲಸ್ ತಲೆನೇ ಕೆಡ್ಸ್ಕೊಬೇಡ್ರಿ ನೀವು. Cl ಮೈನಸ್ FCC ಅಂತ ಹೇಳ್ಯಾರಿಲ್ಲ, ಅದ್ರ ಜೋಡಿ Na ಪ್ಲಸ್ ಇರ್ಲಿ ಬಿಡ್ಲಿ ನಮ್ಮದು ಸಂಬಂಧ ಇಲ್ಲ. ಈಗ Cl ಮೈನಸ್ FCC ಒಳಗೈತೆ ಅಂದ್ರೆ ಅಲ್ಲಿ ಇರ್ತೈತಿ, ಅಲ್ಲೇ 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 ಪ್ರತಿಯೊಂದು ಕಾರ್ನರ್ಗಂತೂ ಇರ್ತೈತಿ. ಆಮೇಲೆ ಪ್ರತಿಯೊಂದು ಫೇಸ್ದು ಸೆಂಟರ್ನಾಗ ಒಂದು Cl ಮೈನಸ್ ಇರ್ತೈತಿ. ಸೊ ಎಷ್ಟು ಏನು ಕೇಳ್ಯಾರ ಅವ್ರು Na ಪ್ಲಸ್ ಏನಾರ ಕೇಳ್ಯಾರ. Cl ಮೈನಸ್ ಹಿಂಗೆ ಅರೇಂಜ್ ಆದಾಗ ಒಂದು ಯೂನಿಟ್ ಸೆಲ್ನಾಗ ಎಷ್ಟು ಅದಾವ ಅಂತ ಕೇಳ್ಯಾರ. ಸೊ ಏನು ಮಾಡೋದು, ನಂಬರ್ ಆಫ್ Cl ಮೈನಸ್ ಅಯಾನ್ಸ್ ಪರ್ ಯೂನಿಟ್ ಸೆಲ್ ಇಸ್ ಈಕ್ವಲ್ಸ್ ಟು 8 into 1/8 plus 6 into 1/2. ಹೌದಲ್ಲ? ಹೌದಲ್ರಿ? 8 into 1/8 ಯಾಕ? ಕಾರ್ನರ್ಸ್ 8 ಅದಾವು, ಪ್ರತಿಯೊಂದ್ರದ್ದು ಕಾಂಟ್ರಿಬ್ಯೂಷನ್ 1/8. ಫೇಸಸ್ ಎಷ್ಟು ಅದಾವು? 6 ಅದಾವು, ಪ್ರತಿಯೊಂದ್ರದ್ದು ಕಾಂಟ್ರಿಬ್ಯೂಷನ್ ಹಾಫ್ 1/2. ಹೌದಲ್ಲ? 8 into 1/8 is 1 plus 2 1s are 3s are 1 plus 3. Therefore 4 Cl minus ions are present in the unit cell. Are present in the unit cell, one unit cell. Very simple question. ಎಲ್ಲರಿಗೂ ಅರ್ಥ ಆಯ್ತು? ಡನ್. ಹಾಂ, ಇನ್ನೊಂದು ಪ್ರಾಬ್ಲಮ್ ಮಾಡಿ ನೆಕ್ಸ್ಟ್ ಸರಿ ಕಂಟಿನ್ಯೂ ಮಾಡೋಣ. ಕ್ವಶನ್ ಬರ್ಕೋರಿ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್ ಇನ್ ಅ cubic based unit cell. Calculate the number of atoms in a cubic based unit cell having one atom on each corner. Having one atom on each corner and two atoms on each body diagonal and two atoms on each body diagonal. I'll repeat the question. Calculate the number of atoms in a cubic based unit cell having one atom on each corner and two atoms on each body diagonal. First of all, ಈಗ ಬಾಡಿ ಡಯಾಗ್ನಲ್ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ನಾವು, ಹೌದಲ್ಲ? ಸ್ವಲ್ಪ ಲಕ್ಷ ಕೊಡ್ರಿ ಇಲ್ಲ ಎಲ್ಲರೂ. ಇಲ್ಲ ಒಂದು ಕ್ಯೂಬ್ ಹಾಕ್ತೇನೆ. ಇದಕ್ಕೆ ಈ ಮ್ಯಾಲಿನ ಫೇಸ್ ಸೀಲಿಂಗ್ ಅದಕ್ಕೆ ಹಂಗೆ ಹೆಸರು ಕೊಡೋಂತೀವಿ. ಎ, ಇದು ಬಿ, ಇದು ಸಿ, ಡಿ. ABCD ಅನ್ನೋದು ಒಂದು ಫೇಸ್. ಹಾಂ, ಇದು ಫೇಸ್ ಡಯಾಗ್ನಲ್.
ಡಯಾಗ್ನಲ್ ಅಂದ್ರೆ ಏನು? ಹಿಂಗೊಂದು ಲೈನ್ ಬಂದ್ರೆ ಡಯಾಗ್ನಲ್. ಏನ್ರಿ ಹೇಳ್ರಿ, ಹೇಳ್ರಿ. ಡಯಾಗ್ನಲ್ ಅಂದ್ರೆ ಏನು? ದ ಲೈನ್ ವಿಚ್ ಜಾಯಿಂಟ್ಸ್ ಟೂ ಅಪೋಸಿಟ್. ಒಬ್ರು ಹೇಳಿ, ಕರೆಕ್ಟ್ ಹೇಳಿ, ಜೋರಾಗಿ ಹೇಳಿ. ಅಲ್ಟರ್ನೇಟ್ ವರ್ಟೈಸಸ್. ಓಕೆ, ಇಷ್ಟೆಲ್ಲ ಟೆಕ್ನಿಕಲ್ ಟರ್ಮ್ಸ್ ನಮ್ಗೆ ಅರ್ಥ ಆಗಲ್ಲ. ಸರಳಾಗಿ ಇಲ್ಲಿಂದ ಇಲ್ಲೇ ಒಂದು ಶಾರ್ಟ್ ಲೈನ್, ಇದು ಒಂದು ಫೇಸ್, ಇಲ್ಲಿ ಒಂದು ಫೇಸ್ ಐತಿ, ಬೋರ್ಡ್ ಇದ್ದಿದ್ದು ಅಟೆಂಡೆನ್ಸ್. ಈ ಫೇಸ್, ಬೋರ್ಡ್ ಇದ್ದಿದ್ದು ಫೇಸ್, ಆ ಕಾರ್ನರಿಂದ ಇದ್ರಾಗ ಏನು ಬರಂಗಿಲ್ಲ ಅಲ್ಲ, ಹೋಲ್ಬಿಡ್ರಿ, ಅಲ್ಲಿ ತೋರಿಸ್ತೀನಿ. ಆ ಕಾರ್ನರ್ ಇಂದ ಈ ಕಾರ್ನರ್ ಕನೆಕ್ಟ್ ಮಾಡಿದ್ರೆ ಅದು ಫೇಸ್ ಡಯಾಗ್ನಲ್, ಹೌದಲ್ಲ? ಈ ಫೇಸ್ ಡಯಾಗ್ನಲ್. ಈ ಫೇಸ್ಗೆ ಇನ್ನೊಂದು ಡಯಾಗ್ನಲ್ ಐತನ್ರಿ? ಇಲ್ಲ ಐತಿಲ್ಲ. ಆ ಕಾರ್ನರ್ ಇಂದ ಈ ಕಾರ್ನರಿಗೆ ಕನೆಕ್ಟ್ ಮಾಡಿದ್ರೆ ಫೇಸ್ ಡಯಾಗ್ನಲ್. ಬಾಡಿ ಡಯಾಗ್ನಲ್ ಅಂದ್ರ ಆ ಕಾರ್ನರ್ ಇಂದ ಆ ಕಾರ್ನರ್, ಹೌದಿಲ್ಲ? ಇದು ಬಾಡಿ ಡಯಾಗ್ನಲ್, ಇದು ಫೇಸ್ ಡಯಾಗ್ನಲ್. ABCD ಅಂದ್ರೆ E F G H. ಲಕ್ಷ ಕೊಡ್ರಿ. ಇಲ್ಲಿ D ಇಂದ B ಗೆ ಜಾಯಿನ್ ಮಾಡಿದ್ರೆ ಫೇಸ್ ಡಯಾಗ್ನಲ್. D ಇಂದ H ಗೆ ಜಾಯಿನ್ ಮಾಡಿದ್ರೆ ಬಾಡಿ ಡಯಾಗ್ನಲ್, ಹೌದಿಲ್ಲ? ಇದು D ಅನ್ಕೊರಿ, ಅದು H. ಕರೆಕ್ಟ್? ಬಾಡಿ ಡಯಾಗ್ನಲ್ ಅರ್ಥ ಆಗ್ತಿಲ್ಲ? ಎಷ್ಟು ಬಾಡಿ ಡಯಾಗ್ನಲ್ ಅದಾವ ಈ ಕ್ಯೂಬ್ನಾಗ? 4 ಅದಾವ. 1 2, ಇಲ್ಲಿ ಮ್ಯಾಲಿಂದ ಅಲ್ಲಿ ಕೆಳಗ 1, ಅಲ್ಲಿ ಮ್ಯಾಲಿಂದ ಇಲ್ಲಿ ಕೆಳಗ 2, ಅಲ್ಲಿ ಮ್ಯಾಲಿಂದ ಇಲ್ಲಿ ಕೆಳಗ 3, ಅಲ್ಲಿ ಮ್ಯಾಲಿಂದ ಅಲ್ಲಿ ಕೆಳಗ 4. ಹಿಂಗೊಂದು ಲೇಸರ್ ಬೀಮ್ ಹಿಂಗೆ ಬಂದಂಗೆ ಇಮ್ಯಾಜಿನ್ ಮಾಡ್ಕೊರಿ. ಸ್ಟಾರ್ ವಾರ್ಸ್ ಹಿಂಗೆ ಹಿಡಿದು ಒತ್ಕಿದ ಕೂಡಿ ಹಿಂಗೆ ಲೈಟ್ ಬಂದ್ಬಿಡ್ತಿತ್ತು. ಸ್ಟಾರ್ ವಾರ್ಸ್ ನೋಡಿಲ್ಲನ್ರಿ ನೀವು? ಸ್ವಾರ್ಡ್, ಖಡ್ಗ ವಿತ್ ಲೇಸರ್ ಲೈಟ್, ಲೇಸರ್ ಬೀಮ್. ಯಾವಾಗೋ 90s ಒಳಗೆ ಮಾಡಿದ್ರಲ್ಲ ಅವರು. ಇತ್ತಿತ್ಲಾಗ ಹೊಸ ಬರೋದು ವರ್ಜನ್ ಸ್ಟಾರ್ ವಾರ್ಸ್. ಬಟ್ ಫಸ್ಟ್ ಟೈಮ್ ಅಂತ ಮಾಡಿದಾಗ ಎಲ್ಲರೂ ಏನಿದೆ ಹಿಂಗೆ ಒತ್ಕೆನ ಹಿಂಗೆ ಬಂದ್ಬಿಡ್ತಿದ್ದು ಬೆಳಕು, ಅದರಲ್ಲೇ ಹೊರಟಾಡ್ತಿದ್ರು ಅವರು. ಅದ ಅವ್ರ ಖಡ್ಗ. ಸೊ ಹಿಂಗೆ ಅಲ್ಲೊಂದು ಲೇಸರ್ ಬೀಮ್, ಅಲ್ಲಿಂದ ಇಲ್ಲೇ 1 ಬಾಡಿ ಡಯಾಗ್ನಲ್, ಅಲ್ಲಿಂದ ಇಲ್ಲೇ 2, ಅಲ್ಲಿಂದ ಇಲ್ಲೇ 3, ಅಲ್ಲಿಂದ ಅಲ್ಲೇ 4. ಸೊ ಅ ಕ್ಯೂಬ್ ಹ್ಯಾಸ್ ಹೌ ಮೆನಿ ಬಾಡಿ ಡಯಾಗ್ನಲ್ಸ್? 4 ಬಾಡಿ ಡಯಾಗ್ನಲ್ಸ್. ಕರೆಕ್ಟ್? ಹಾ. ಈಗ ಆ ಕ್ವಶನ್ನು ಒಮ್ಮೆ ಮನಸ್ಸಿನಾಗ ಓದ್ರಿ. ಎಲ್ಲೆಲ್ಲದಾವಂತ ಐಟಮ್ಸ್, ಎಲ್ಲೆಲ್ಲದಾವಂತ ಕಾರ್ನರ್ಸ್ನಾಗಂತೂ ಅದಾವ. ಕಾರ್ನರ್ಸ್ನಾಗಂತೂ ಅದಾವ. ತಡ್ರಿ, ಕಾರ್ನರ್ಸ್ನಾಗ ಹಾಕ್ಬಿಡೋಣ. 1 2 3 4 5 6 7 8. ಸೊ 8 ಕಾರ್ನರ್ನಾಗ ಒಂದೊಂದು ಅದಾವ. ಮತ್ತು ಪ್ರತಿಯೊಂದು ಬಾಡಿ ಡಯಾಗ್ನಲ್ ಮೇಲೆ 2 ಅದಾವ, ಹೌದಿಲ್ಲ? ಅಂದ್ರ ಈಗ DH ಅನ್ನೋ ಬಾಡಿ ಡಯಾಗ್ನಲ್ 1 2 ಎಲ್ಲರ ಒಟ್ಟು ಬಾಡಿ ಡಯಾಗ್ನಲ್ ಎಲ್ಲರ. ಲಕ್ಷ ಕೊಡ್ರಿ, ನಾನು ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಅದು ಕರೆಕ್ಟ್ ತಪ್ಪು ಹೇಳ್ರಿ. ಬಾಡಿ ಡಯಾಗ್ನಲ್ ಮೇಲೆ ಇದ್ದಿದ್ದ ಆಟಮ್ಸ್ ಇಟ್ ಓನ್ಲಿ ಬಿಲಾಂಗ್ಸ್ ಟು ದಿಸ್ ಯೂನಿಟ್ ಸೆಲ್. ಇಟ್ ಈಸ್ ನಾಟ್ ಶೇರ್ಡ್ ವಿತ್ ಅದರ್ ಯೂನಿಟ್ ಸೆಲ್ಸ್. ಅಂದ್ರೆ ಕರೆಕ್ಟ್ ತಪ್ಪು? ಕರೆಕ್ಟ್. ಬಿಕಾಸ್ ಇಲ್ಲಿಂದ ಇಲ್ಲೊಂದು ಲೈನ್ ಹಾಕಿರ, ಈಗ ಬಾಡಿ ಡಯಾಗ್ನಲ್ ಇಲ್ಲೊಂದು ಪಾಯಿಂಟ್ ಅಲ್ಲೊಂದು ಪಾಯಿಂಟ್ ಅನ್ಕೋರಿ, 2 ಇದ್ರು ಹೌದಲ್ಲ? ನಾವು ಅಲ್ಲೇ ಇಲ್ಲ ಅನ್ಕೊಳಂಗಿಲ್ಲ, ಇಲ್ಲೇ ಅಲ್ಲಿ ಅನ್ಕೊಂಡಿವಿ.
Still belongs to the same unit cell? Are these atoms which are on the body diagonal shared with other unit cells? ಇಲ್ಲಿದ್ರ ಇದು ಬಾಡಿ ಡಯಾಗ್ನಲ್ ಎಂಡ್, ಇಲ್ಲಿದ್ರ ಅದು ಕಾರ್ನರ್ನಾಗ ಇದ್ದಂಗೆ ಆತ, ಬಾಡಿ ಡಯಾಗ್ನಲ್ ಆತನ, ಹೌದಿಲ್ಲ? ಸೊ ದ ಆಟಮ್ಸ್ ಆನ್ ದ ಬಾಡಿ ಡಯಾಗ್ನಲ್ ಆರ್, fill in the blanks, not shared with other unit cells, ಹೌದಿಲ್ಲ? They belong only to this particular unit cell, am I right? ಹಾ, ಸೊ ಇದ್ರಾಗ ಎಷ್ಟು ಅದಾವು ಈಗ ಅಂದ್ರೆ ಕಾರ್ನರ್ಸ್ನಾಗಂತೂ 8 ಅದಾವು. ಕಾರ್ನರ್ನಾಗ ಇದ್ರ ಕಾಂಟ್ರಿಬ್ಯೂಷನ್ ಏನು? 8 into 1/8 ಪ್ಲಸ್ 8 ಯಾಕಂದ್ರೆ ಪ್ರತಿ ಒಂದು ಬಾಡಿ ಡಯಾಗ್ನಲ್ ಮೇಲೆ 2 ಅದಾವ ಅಂತಂದ ನಾವ. A cube has how many body diagonals? 4 into 2. ಸೊ ಬಾಡಿ ಡಯಾಗ್ನಲ್ 4 ಅದಾವು, ಪ್ರತಿಯೊಂದ್ರ ಮೇಲೆ 2, 4 2 8. ಇದು ಇಂಟು ಕಾಂಟ್ರಿಬ್ಯೂಷನ್ ಏನಾರ ಮಾಡ್ಲೇನೆ ಇದನ್ನ? 8 into 1. 8 into 1 is 8. So 8 into 1/8 is 1. 1 plus 8 is 9. So number of atoms belonging to this unit cell is 9. ಅರ್ಥ ಆಯ್ತು ಎಲ್ಲರಿಗೂ? ಹಾ, ಫಸ್ಟ್ ಒಂದು ಕೆಲಸ ಮಾಡ್ರಿ, ನೀವು 2 ಕ್ಯೂಬ್ ಹಾಕೋರಿ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮೊದಲು 2 ಕ್ಯೂಬು ಹಿಂಗೆ ಹಾಕ್ಕೊಂಡು ಇದಕ್ಕಿಂತ ಸ್ವಲ್ಪ ಚೆಂದಾಗಿ ಲಕ್ಷ ಕೊಡ್ರಿ. ಇಲ್ಲೇ ನೋಡತ್ತೀರಿಲ್ಲ, ಇದೇನು ಫೇಸ್ ಡಯಾಗ್ನಲ್ ಪೂರ ಬರೀಬೇಕಲ್ಲ, ಎಫ್ ಡಿ ಬರೀಬೇಡ್ರಿ ನೀವು. ಫೇಸ್ ಫಿಕ್ಸ್ ಡೆಪಾಸಿಟ್ ಅಲ್ಲ, ಅದು ಫೇಸ್ ಡಯಾಗ್ನಲ್. ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದ್ರ ಅಂತ 2 ಡಯಾಗ್ರಾಮ್ ಹಾಕ್ಕೊಂಡು ಅದ್ರ ಬಾಜು ಹೆಸರು ಬರೀರಿ ಅವು, ಫೇಸ್ ಡಯಾಗ್ನಲ್, ಬಾಡಿ ಡಯಾಗ್ನಲ್ ಅಂತ. A cube has how many body diagonals? 4. How many? 4. ಕಸದ ಹಾಡೋದಲ್ರಿ ಅದು. ಹಾಂ, ಅದು ಡಯಾಗ್ರಾಮ್ ಹಾಕೊಂಡ್ರಿ 2 ಕ್ಯಾಲ್ಕುಲೇಷನ್ ಹಿಂಗೆ ಮಾಡಿಟ್ಟಿದ್ದೆ, ಏನು ಬರಿಲಾರ್ದ. ಇಲ್ಲಿ ಸ್ವಲ್ಪ ಡೀಟೇಲಾಗಿ ಬರ್ತೀನಿ ನೋಡ್ರಿ. ನಂಬರ್ ಆಫ್ ಆಟಮ್ಸ್ ಇನ್ ದಿಸ್ ಯೂನಿಟ್ ಸೆಲ್ 2 into 4 ಬಿಲಾಂಗಿಂಗ್ ಟು ಬಾಡಿ ಡಯಾಗ್ನಲ್, ಹೌದಲ್ಲ? ದೇರ್ ಆರ್ 4 ಬಾಡಿ ಡಯಾಗ್ನಲ್ಸ್ ಇನ್ ಅ ಕ್ಯೂಬ್. ಲಕ್ಷ ಕೊಡ್ರಿ, there are 4 body diagonals in a cube and ಪ್ರತಿಯೊಂದು diagonal ಮೇಲೆ 2 ಅದಾವು. And they are not shared, or are they shared with other unit cells? Not shared ಅಂದ್ರೆ ಎಲ್ಲ ಇದಕ್ಕೆ. So 2 into 4 plus ಪ್ರತಿಯೊಂದು ಕಾರ್ನರ್ನಾಗ ಒಂದೊಂದು. So 8 into 1/8. So 2 into 4 is 8 plus 8 into 1/8 is 8 plus 1 is 9. ಇಲ್ಲಿ 9 ಇಲ್ಲಿ ತನಕ ಕ್ಯಾಲ್ಕುಲೇಷನ್ ಮಾಡಿ ಕೆಳಗೆ ಸ್ಟೇಟ್ಮೆಂಟ್ ಬರೀರಿ. ಏನು ಬರೀತೀರಿ? ನಂಬರ್ ಆಫ್ ಆಟಮ್ಸ್ ಇನ್ ದಿಸ್ ಯೂನಿಟ್ ಸೆಲ್, ನೀವು ಕೊಟ್ಟಿರೋ ಅಂಥ ಯೂನಿಟ್ ಸೆಲ್, ಅದಕ್ಕೆ ಹೆಸರೇ ಇಲ್ಲ, ಅವರ ಒಂದು ಕೊಟ್ಟಾರೋ. ಏನಂತ ಹೆಸರು ಕೊಡ್ತೀರ ಅದಕ್ಕೆ? BCC ಅಂತಿರೋ, FCC ಅಂತಿರೋ? ಬಾಡಿ ಡಯಾಗ್ನಲ್ CC. ಸೊ ಹಂಗನ್ನ ಅನ್ನೋಕ್ಕೆ ಬರೋಂಗಿಲ್ಲ. ನೀವು ಕೊಟ್ಟಿರೋ ಅಂತ ಇನ್ ದ ಗಿವನ್ ಯೂನಿಟ್ ಸೆಲ್ ದೇರ್ ಆರ್ 9 ಆಟಮ್ಸ್, ಹೌದಿಲ್ಲ? ಅಂಡರ್ಸ್ಟುಡ್? ಸ್ಟುಡ್ ಅಂಡರ್? ನೋ ಸರ್, ಇದನ್ನು ಹೇಳಿರ್ಬೇಕಲ್ಲ ಜಗ್ಸಲ್ಲ ನಾನು. ಅಮ್ಮ ರಿಸ್ ಮಿಸ್
ಎಲ್ಲ ಸ್ಟೂಡೆಂಡರ್ ಅಂತಿದ್ರು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ. ನಾವೆಲ್ಲರೂ ಅಂಡರ್ಸ್ಟೂಡ್ ಮೇಸ್ ಅಂತ. ಸಾಕು ಎಷ್ಟು ನಗ್ತೀರ? ಡಂಡ್ ಸ್ಟಿಲ್ ಡನ್ನಿಂಗ್. ಅದೇ ಪ್ರತಿ ಸಲ ಹಿಂಗೆ ಅಂದಾಗ ಮತ್ತೆ ಏನಂತೀರೇನ್ರಿ ನೀವು? ಡನ್ ಏನು ಈ ಕ್ಲಾಸ್ ಜೋಕಿಗೆ ಆ ಮಾಸ್ ಜೋಕ್ ಮಿಕ್ಸ್ ಮಾಡಿಬಿಡ್ರಿ. ನಮ್ಮ ಕ್ಲಾಸ್ ಏನು ಡನ್ ಏನು ಅಡ್ವರ್ಟೈಸ್ ಬರ್ತೈತೆ ಗೊತ್ತೈತ್ರಿ. ನಾ ಡನ್ನಿಂಗ್ ಡಂಡ್. ನನ್ನ ಜೋಕ್ ಏನು, ಇಂಗ್ಲೀಷ್ ಬೇಕಂತ ತಪ್ಪು ಮಾತಾಡಿ ಜೋಕ್ ಮಾಡೋದು, ಹೌದಿಲ್ಲ? ಅದ್ರಾಗ ಒಂದು ಮಜಾ ಐತಿಲ್ಲ. ಇವ್ರು ರೋಟ ಇನ್ ಸ್ಟಿಲ್ ರೋಟಿಂಗು. ಇದ್ರಾಗ ಒಂದು ಜೋಕ್ ಐತಿಲ್ಲ, ಸ್ವಲ್ಪ ಐತಿಲ್ರಿ. ಸೊ ಅದು ಒಂದು ಪ್ಯಾಟರ್ನಾಗ ಬರ್ತೈತಿ. ನೀವು ಫುಲ್ ಅಂತಂದು ಡನ್ ಮೇಂಟೈನ್ ದ ಲೆವೆಲ್ ಆಫ್ ಜೋಕ್ಸ್. ನಾನು ಇಂಥ ಮಾಡ್ತಿರ್ತೀನಿ, ಅವಾಗ ಇದನ್ನ ಮಾಡ್ರಿ. ಬಟ್ ಎರಡೂ ಮಿಕ್ಸ್ ಮಾಡಬೇಡ್ರಿ, ಹೌದಿಲ್ಲ? ನೆಕ್ಸ್ಟ್ ಟಾಪಿಕ್ ಈಗ ನಾವು ಏನು ಡಿಸ್ಕಸ್ ಮಾಡೋರಿದ್ದೀವಿ, ಇದು ಲಕ್ಷ ಕೊಡ್ರಿಲ್ಲ, ಪಕ್ಕಾ ಎಕ್ಸಾಮಿಗೆ 4 ಮಾರ್ಕ್ಸ್ ಕೇಳ್ತಾರೆ. 3 ಡಿರೈವೇಷನ್ಸ್ ಮಾಡಿರೋದು ನಾವಿಲ್ಲಿ. ಈ ಟೈಟಲ್ ಹೆಸರು ಪ್ಯಾಕಿಂಗ್ ಎಫಿಷಿಯನ್ಸಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬ್ ಮಾಡ್ತೀವಿ. ಸಿಂಪಲ್ ಕ್ಯೂಬ್ ಅಂದ್ರೆ ಪ್ರಿಮಿಟಿವ್. ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ BCC ಮಾಡ್ತೀವಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ FCC ಮಾಡ್ತೀವಿ. 3ರಾಗ ಯಾವ್ದಾರು ಒಂದು 4 ಮಾರ್ಕ್ಸಿಗೆ ನಿಮ್ಮ ಬೋರ್ಡ್ ಎಕ್ಸಾಮ್ನಾಗ ಕೇಳ್ತಾರ. 100%, 99 ಅಲ್ಲ, 100% ಕೇಳ್ತಾರೆ. ಸೊ ಈ ಡಿರೈವೇಷನ್ಸ್ ಇವತ್ತು ಎಷ್ಟು ಆಗ್ತಾವೆ ಅಷ್ಟು, 3 ಆದ್ರೆ 3 ಮಾಡೋಣ, 2 ಆದ್ರೆ 2 ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಓಕೆ, ಶಾಲ್ ವಿ ಸ್ಟಾರ್ಟ್? ಹಾಂ, ಪ್ಯಾಕಿಂಗ್ ಎಫಿಷಿಯನ್ಸಿ. ಬಿಫೋರ್ ಗೋಯಿಂಗ್ ಟು ದ ಡಿರೈವೇಷನ್ಸ್, ಹಿಂಗೆ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ಫಸ್ಟ್ ಸ್ವಲ್ಪ ಲಕ್ಷ ಕೊಡ್ಬೇಕು ಎಲ್ಲರೂ. ಓಕೆ, ಎಲ್ಲರೂ ಲಕ್ಷ ಕೊಡ್ತೀರಿ? ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೇನು? ಡಿರೈವೇಷನ್ ಆಮೇಲೆ ಮಾಡೋಣಂತ. ಸಿಂಪಲ್ ಕ್ಯೂಬಿಗೆ, BCCಗೆ, FCCಗೆ ಬೇರೆ ಬೇರೆ ಮಾಡೋಣಂತ. ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಈಗ ನೀವು ಒಂದು 7 ಡೇಸ್ ಅಥವಾ 10 ಡೇಸ್ ಎಲ್ಲೂ ಟ್ರಿಪ್ಪಿಗೆ ಹೊಂಟಿರಿ ಅಂತ ಅನ್ಕೋರಿ. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಪ್ಯಾಕ್ ಯುವರ್ ಬ್ಯಾಗ್ಸ್, ಹೌದಲ್ಲ? ಐ ಆಮ್ ದ ಲಾಸ್ಟ್ ಪರ್ಸನ್ ಇನ್ ಅವರ್ ಹೋಮ್ ಟು ಪ್ಯಾಕ್ ಬ್ಯಾಗ್ಸ್ ವೆನ್ ವಿ ಆರ್ ಲೀವಿಂಗ್ ಸಮ್ವೇರ್. ಎಲ್ಲರಿಗೂ ಕೇಳೋದು, ನಿಂದು ಆತನ ಪ್ಯಾಕಿಂಗ್? ನಿಂದು ಆತ? ರೋಹಿತ್ ಕೇಳೋದು, ಅಪ್ಪ ಅಮ್ಮ ಕೇಳಿ, ಎಲ್ಲರದು ಆತ. ಈಗ ಹಂಗೆ ನಾ ಮಾಡಬೇಕಲ್ಲ. ಈಗ ನನಗೆ ನಂದು ಪ್ಯಾಕಿಂಗ್ ಎಫಿಷಿಯನ್ಸಿ ನೆಗೆಟಿವ್ನಾಗಿರ್ತೈತಿ, -10%. ಇವೆಲ್ಲ ವ್ಯಾಲ್ಯೂಸ್ 50%, 70% ಬರ್ತಾವೆ ಈಗ ಮುಂದೆ ಡಿರೈವ್ ಮಾಡೋದು. ನಂದು ನೆಗೆಟಿವ್ನಾಗಿರ್ತೈತಿ ಪ್ಯಾಕಿಂಗ್ ಎಫಿಷಿಯನ್ಸಿ. ನನಗೊಂದು ಬ್ಯಾಗ್ ಕೊಟ್ಟು ಒಂದಿಷ್ಟು ಸಾಮಾನು ಕೊಟ್ಟು, ಈ ಸಾಮಾನನ್ನು ಈ ಬ್ಯಾಗ್ನಾಗ ಅರೇಂಜ್ ಮಾಡು ಅಂದ್ರೆ ನಂಗೆ ಬರೋಂಗೇ ಇಲ್ಲ. ಸೊ ಪ್ರತಿ ಸಲ ನಾವು ಟ್ರಿಪ್ಪಿಗೆ ಎಲ್ಲರೂ ಹೋಗೋದಾದ್ರೆ ಪ್ಯಾಕಿಂಗ್ ನಂದು ಯಾವಾಗಲೂ ನಮ್ಮ ಅಪ್ಪ ಮಾಡಿಕೊಡ್ತಾರೆ. ಇವನ್ ನಾವು ಇಷ್ಟು ವಯಸ್ಸಾದ್ರು, ಆ ಕಾಲದವ ಇದ್ರು, ಈಗೂ ನಾ ಏನು ಮಾಡ್ತೀನಿ ರೀ, ನಾನು ಬ್ಯಾಗ್ ಇಡ್ತೀನಿ. ಪ್ರತಿ ಸಲ ಹೆಂಗೆ ಗೊತ್ತಂದ್ರೆ ಅವರೆಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಪ್ರತಿ ಸಲ ಅನ್ನೋಕ್ಕೇನು ಯಾವಾಗ ಒಮ್ಮೆ ಹೋಗ್ತೀವಿ ನಾವು ಹೋದ್ರೆ. ಸೊ ಅವರೆಲ್ಲ ಅವ್ರು ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ಟೈಮ್ ಆಗಿರ್ತೈತಿ, ಇನ್ನೊಂದು ಅರ್ಧ ತಾಸಿಗೆ ಬಿಡ್ಬೇಕು ಅಂತ ಆಗಿರ್ತೈತಿ.
ಅವನಂದು ಇನ್ನೂ ಏನೂ ಪ್ಯಾಕಿಂಗ್ ಆಗಿರಂಗಿಲ್ಲ. ಅವಾಗ ಅವರ ಆತಲ್ಲಿಂದ ನೀವೇ ಮಾಡಿಕೊಟ್ರಿ ಇದೊಂದೇ ಸಲ, ನೆಕ್ಸ್ಟ್ ಟೈಮ್ ನಾನು ಮಾಡ್ಕೊಂತ. ಆ ನೆಕ್ಸ್ಟ್ ಟೈಮ್ ಇನ್ನೂ ಬಂದೇ ಇಲ್ಲ. ರೈಟ್ ಫ್ರಮ್ ಮೈ ಸ್ಕೂಲ್ ಟು ನಾವು ಐಮ್ 21 years old ಇಲ್ಲಿ ತನಕ. ಓಕೆ, ಸೊ ಒಂದು ಬ್ಯಾಗ್ 21 ಅಲ್ಲ 19 6 ಅಂದ್ಬಿಡಲ್ಲ. ಸೊ ನ್ಯೂಲಿ ಬಾರ್ನ್ ಬೇಬಿ 6 months. ಓಕೆ, ಸೊ ನನ್ನ ಬ್ಯಾಗ್ ನಂದು ಏನೇನದಾವ, ನನ್ನ ಅರ್ಬಿ, ಪೇಸ್ಟು, ಬ್ರಷ್, ನಾನು ಏನೇನದಾವ ಎಲ್ಲ ಒಂದು ಕಡೆ ಇಡ್ತೀನಿ. ಅವರು ಹಾಕ್ಕೊಡ್ತಾರೆ. ಸೊ ಹಾಕ್ಕೊಟ್ರು ಅಂದ್ರೆ ಅವ್ರು ಹಾಕಿರ್ತಾರೆ, ಅವ್ರು ಹಾಕೋ ಮುಂದೆ ನಾನು ಇರಂಗಿಲ್ಲ. ನನ್ನ ಕೆಲಸನ ಮಾಡ್ಕೊಂಡು ಹೋಗಿರ್ತೀನಿ. ಅವಾಗ ಮೊಬೈಲ್ ಚಾರ್ಜಿಗೆ ಇಡೋದು, ಇಯರ್ಫೋನ್ಸ್ ತೊಗೊಳೋದು, ಪ್ರತಿ ಸಲ ಹೋಗೋ ಇಯರ್ಫೋನ್ಸ್ ತೊಗೊಳೋದು, ಒಂದು ನೋವೆಲ್ ಇಟ್ಕೊಳ್ಳೋದು. ನಾವು ಎಲ್ಲರೂ ಮಾಡಿದ್ರೆ ನಾವು ಹಾಡು ಕೇಳ್ಕೊಂಡು ಬುಕ್ ಓದ್ತೀವಿ. ಅದನ್ನು ಏನೂ ಮಾಡಂಗಿಲ್ಲ. ಮತ್ತು ಇಡೀ ಟ್ರಿಪ್ ಮುಗಿಸುತ್ತ ನಾವು ವಾಪಸ್ ಅವ್ರ ಮುಂದೆ ಬುಕ್, ಇಯರ್ಫೋನ್ ಎಲ್ಲಿದ್ದು ಅಲ್ಲೇ ಇರ್ತಾವೆ. ಅಂದ್ರೆ ಹೋಗೋ ಮುಂದೆ ಅಂದ್ಕೊಳ್ಳೋದು, ಈ ಟ್ರಿಪ್ನಾಗ ಎಲ್ಲರೂ ತಾವಂತ ಮಾತಾಡ್ಕೊಳತ್ತಿದ್ರೆ ನನಗೆ ಅದು ಬೋರಿಂಗ್ ಅನ್ಸಿದ್ರೆ ನಾನು ಹಾಡು ಕೇಳ್ಕೊಂಡು ಬುಕ್ ಓದ್ತೀನಿ. ಸೊ ಹೊಡ್ಯಾಕ ಅಲ್ಲ, ಆ್ಯಕ್ಚುಲಿ ಓದ್ಬೇಕು ಅಂತ ಇಟ್ಕೊಂಡಿರ್ತೀನಿ, ಬಟ್ ಒಮ್ಮೆ ಟಚ್ ಮಾಡಂಗಿಲ್ಲ. ಬಿಕಾಸ್ ಐ ಗೆಟ್ ಇನ್ವಾಲ್ವ್ಡ್ ವಿತ್ ಅವರ್ ಫ್ಯಾಮಿಲಿ ಮೆಂಬರ್ಸ್. ಓಕೆ, ಅದಾಯ್ತು. ಸೊ ಏನೇನು ಎಲ್ಲೆಲ್ಲಿ ಇಟ್ಟಿರ್ತಾರೆ ಗೊತ್ತೇ ಇರೋಂಗಿಲ್ಲ. ಸೊ ಎಲ್ಲ ಹೋದ್ ಅನ್ಕೋರಿ, ಎಲ್ಲ ಹೋದ್ವಿ, ಫ್ರೆಶ್ ಆದ್ರಿ. ಫ್ರೆಶ್ ಆದ್ಕೊಳ್ಳಿ ಒರೆಸ್ಕೊಳಕ್ಕೆ ಒಂದು ಟವೆಲ್ ಬೇಕು. ಎಲ್ಲರೂ ತಮ್ಮ ಟವೆಲ್ ಎಲ್ಲಿರ್ತವೆ ಗೊತ್ತಿರ್ತಾವೆ, ಅದು ತೊಗೊಂತಾರೆ, ಮುಗಿಸ್ತಾರೆ. ನಾನು ಕಿತ್ತಾಡ್ಬೇಕಲ್ಲೇ, ಈಗ ಮ್ಯಾಲೆ ಶರ್ಟ್ ಐತಿ, ಈಗ ಇಸ್ತ್ರಿ ಆಗಿದ್ದೆ ಐತಿದು, ಕೆಳಗೆ ನನ್ನ ಜೀನ್ಸ್ ಐತಿ, ಇಂತೆಲ್ಲ ತೆಗೆದ್ರೆ ಕೆಳಗೆ ಟವೆಲ್ ಐತಿ. ಟವೆಲ್ ಸಿಕ್ತು. ಟವೆಲ್ ತೊಗೊಳೋದ್ರಾಗ ಇವೆಲ್ಲ ಮುದ್ರೆ ಆಗ್ಬಿಡ್ತಾವೆ, ಇಸ್ತ್ರಿ ಆಗಿದ್ದು. ವಾಪಸ್ ಅವನ್ ಇಡ್ಬೇಕು, ಮ್ಯಾಲೆ ಟವೆಲ್ ಇಡ್ಬೇಕು, ಹಿಂಗೆ ಕಿತ್ತಾಡಿ. ಆಮೇಲೆ ಎಲ್ಲರೂ ಹೋದ್ವಿ ಅಂದ್ರೆ ಅಲ್ಲೇನೋ ಫ್ರೆಶ್ ಆದ್ಮೇಲೆ ಎಲ್ಲರೂ ರೆಡಿಯಾಗಿ ವಾಪಸ್ ಕಾರ್ ಹತ್ತಿರ್ತಾರೆ. ನಂದಿನ ಬಂತಡಿ 5 ನಿಮಿಷ, ಬಾರೋ ಬಂದಡಿ ಅಂತಂದು ಮತ್ತೆ ಬಂದು ಅವಸರ ಮಾಡಿ ಹಚ್ಚೋದು. ಪ್ಯಾಕಿಂಗ್ ಎಫಿಷಿಯನ್ಸಿ ನಂದು ಹೇಳಿದ್ರೆ ಡೆಫಿನೆಟ್ಲಿ ದ ವ್ಯಾಲ್ಯೂ ವಿಲ್ ಬಿ ನೆಗೆಟಿವ್. ಈಗ ಯಾಕೆ ಇದನ್ನ ಪ್ಯಾಕಿಂಗ್ ಎಫಿಷಿಯನ್ಸಿ ಹೇಳಕತ್ತೀನಿ ಅಂದ್ರೆ, ದ ಟ್ರಿಪ್, ಬ್ಯಾಗ್ ಇವೆಲ್ಲ ಯಾಕೆ ಹೇಳಕತ್ತೀನಿ, ಕ್ಯೂಬ್ ಬಗ್ಗೆ ಹೇಳೋಕತ್ಲಿ. ಈಗ ಹಿಂಗೆ ಅನ್ಕೋರಿ, ನಿಮ್ಗೊಂದು ಕ್ಯೂಬ್ ಕೊಟ್ಟಿವಿ ಅನ್ಕೋರಿ, ಕೊಟ್ಟು ಕ್ರಿಕೆಟ್ ಬಾಲ್ಸ್ ದೊಡ್ಡ ಒಂದು ಕ್ಯೂಬ್, ಡಸ್ಟ್ಬಿನ್ ಐತಲ್ರಿ ಅದಕ್ಕಿಂತ ದೊಡ್ಡದು ಕೊಟ್ಟಿವಿ, ಇಲ್ಲಿಟ್ಟಿವಿ. ನಿಮ್ಗೊಂದು 100-200 ಕ್ರಿಕೆಟ್ ಬಾಲ್ಸ್ ಕೊಟ್ಟಿವಿ. ನೀವೇನು ಮಾಡಬೇಕು, ಆ ಬಾಲ್ಸನ್ನ ಅದ್ರಾಗ ಇಟ್ಕೊಂತ ಹೋಗ್ಬೇಕು ಕ್ಯೂಬ್ನಾಗ. ಹೆಂಗೆ ಇಡ್ಬೇಕು ಅಂದ್ರೆ, ಆ ಕ್ಯೂಬ್ನಾಗ ನೀವೆಲ್ಲ ಬಾಲ್ಸ್ ಇಟ್ಟ ಮೇಲೆ ಆ ಕ್ಯೂಬ್ನಾಗ ಒಟ್ಟ ಒಂದು ಸ್ವಲ್ಪ ಜಾಗ ಉಳಿದಿರ್ಬಾರ್ದು. ನನ್ನ ಕ್ವಶನ್ ಅರ್ಥ ಆಯ್ತು? I have given you a cube, a large, huge cube and lot of cricket balls, and the task given to you is to fill that cube with the cricket balls, so that after you fill there should be no space left in that cube. Is it possible? ಇದು ಒಂದು ಕ್ಯೂಬ್. ಇದ್ರಾಗ ಕ್ರಿಕೆಟ್ ಬಾಲ್ಸ್ ಹಾಕೋಂತ ಹೋಗ್ತೀರಿ ಅನ್ಕೋರಿ. 1 2 3 4 ಇಲ್ಲೇ ಇಲ್ಲೊಂದು ಬಾಲ್ ಸಣ್ಣ ಮಾಡಕ್ ಬರುತ್ತಾ? ಕಟ್ ಮಾಡ್ತೀವಿ ಅಂತ ಎಲ್ಲ ಮಾಡಕ್ ಬರಂಗಿಲ್ಲ. ಈ ಸ್ವಲ್ಪ ಜಾಗ ಉಳಿತು ಇಲ್ಲಿಗಿಲ್ಲೇ. ಇಲ್ಲಾಂದ್ರೆ ನೀವು ಏನು ಮಾಡ್ತೀರಿ, ಸ್ವಲ್ಪ ಚಂದ ಕಾಣಲಿ ಅಂತ ಇವನ್ನ ಸ್ವಲ್ಪ ಸರಿಸ್ತೀರಿ. ಇವನ್ನ ಸ್ವಲ್ಪ ಸರಿಸಿದ್ರೆ ಅವಾಗ ನಡು ಗ್ಯಾಪ್ ಆಗ್ತಿಲ್ಲ. ಈಗ ಮತ್ತೆ ಇದ್ರ ಮೇಲೆ ಇನ್ನೊಂದು ಲೇಯರ್ ಇಡ್ತೀರಿ ಬಾಲ್ ಅಂತ. ಹಿಂಗೆ ಇದ್ರ ಮೇಲೆ ಇನ್ನೊಂದು ಲೇಯರ್ ಇಟ್ಟು ಅನ್ಕೋ. ಹಿಂಗೆ ನಾವು ಬಾಲ್ ಬಾಕ್ಸ್ ಹೆಂಗೆ ತಂದೀವನ್ನ ಕರೆಕ್ಟ್ 4 ಹಿಡಿತಾವ್ರಿ. ಇಲ್ಲಿ ನಮ್ಮ ಕ್ಯೂಬ್ ಇಲ್ಲಿಗೆ ಮುಗಿತೈತಿ. ಇಲ್ಲೇ 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 ಜಾಗ ಉಳಿದೈತಿಲ್ಲ. ಹಾಂ, ಸೊ ಹೆಂಗ ನೀವು ಜೋಡಿಸಿದ್ರು ಸ್ವಲ್ಪ ಖಾಲಿ ಜಾಗ ಉಳಿದೈತಿ. ಹಾಂ, ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ನಾವು ಇದನ್ನ ಮಾತಾಡೋದು. ಒಂದು ಕ್ಯೂಬ್ ಇರ್ತೈತಿ, ಕ್ಯೂಬ್ನಾಗ ಲಟೈಸ್ ಪಾಯಿಂಟ್ಸ್ ಇರ್ತಾವೆ, ಹೌದಲ್ಲ? ಲಟೈಸ್ ಪಾಯಿಂಟ್ ಅಂದ್ರೆ ಏನು? ಇಟ್ ರೆಪ್ರೆಸೆಂಟ್ಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್.
To be specific, it represents a center of the constituent particle. So ಒಂದು ಕ್ರಿಸ್ಟಲ್ ಲ್ಯಾಟೈಸ್ ಒಳಗೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಎಷ್ಟು ಎಫೆಕ್ಟಿವ್ಲಿ ಪ್ಯಾಕ್ ಆಗ್ಯಾವು. ಇದ್ರದ್ದು ರೇಷಿಯೋ ಹೆಂಗಂದ್ರೆ ಎಷ್ಟು ಖಾಲಿ ಜಾಗ ಐತಿ ಡಿನಾಮಿನೇಟರ್ನಾಗ, ಎಷ್ಟು ತುಂಬೈತಿ ನ್ಯೂಮರೇಟರ್ನಾಗ ಇಂಟು 100. ಈಗ ನಿಮ್ಮ ಬ್ಯಾಗ್ ಒಳಗೆ ನಾನು ಪ್ಯಾಕಿಂಗ್ ಬಗ್ಗೆ ಹೇಳ್ತಿದ್ದೇನೆ. ನಾನು ಅದಕ್ಕೆ ರೀಸೆಂಟ್ಲಿ ಹೆಂಗೆ ಮಾಡತ್ತೀನಿ ಗೊತ್ತಂದ್ರೆ, ನಾ ಎಲ್ಲರೂ ಹೋದ್ರು 1-2 ದಿವಸ ಹೋದರೂ ಒಂದು ಟ್ರ್ಯಾಕ್ ಪ್ಯಾಂಟ್, ಒಂದು ಟಿ ಶರ್ಟ್, ಒಂದು ಜಾಕೆಟ್ ಹಾಕೊಂಡ್ಬಿಡೋದು ಹೋಗು ಮುಂದೆ, ಒಂದು ಜೀನ್ಸು, ಒಂದು ಟವಲ್, ಎಲ್ಲ ಒಂದೊಂದು ಇಟ್ಕೊಂಡ್ಬಿಡೋದು. ಆ ಟಿ ಶರ್ಟ್ ಮೇಲೆ ಜಾಕೆಟ್ ಹಾಕೊಂಡ್ರೆ ಒಂದು ಔಟ್ಫಿಟ್ ಆಯ್ತು, ಅಂತ ತೆಗೆದ್ರೆ ಇನ್ನೊಂದು ಆಯ್ತು. ಸೊ ಒಂದು 4 ಇಟ್ಕೊಂಡ್ಬಿಡೋದು. ಈಗ ನನ್ನ ದೊಡ್ಡ ಬ್ಯಾಗ್ನಾಗ 4 ಅದಾವ ಅಂದ್ರೆ ಉಳಿದೆಲ್ಲ ಖಾಲಿ ಇರ್ತೈತಿಲ್ರಿ. ಸೊ ಅಮೌಂಟ್ ಆಫ್ ಸ್ಪೇಸ್ ಲೆಫ್ಟ್ ಭಾಳ ಆದಲ್ಲೇ. ಎಫಿಷಿಯೆಂಟ್ ಪ್ಯಾಕಿಂಗ್ ಅಂತಾರನ ಅದಕ್ಕೆ ಅಂತಾರನ್ರಿ. ಎಷ್ಟು ಜಾಗ ಇರ್ತಿತ್ತು ಪೂರ ಯೂಟಿಲೈಸ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡಿದ್ರೆ ಎಫಿಷಿಯೆಂಟ್ ಪ್ಯಾಕಿಂಗ್. ನಾ ಖಾಲಿ ಜಾಗ ಬಿಟ್ಟು 4 ಇಟ್ಟೀನಿ. ಎದಕ್ಕೆ ನಂದು ಹಿಂಗೆ ಟ್ರಿಕ್ ಅಂದ್ರೆ, ನನ್ಗೆ ಯಾವ್ಯಾವ ಎಲೆ ಹುಡುಕೋ ಅವಶ್ಯಕತೆ ಬರಂಗಿಲ್ಲ, ನಾನು ಪ್ಯಾಕ್ ಮಾಡೋ ಅವಶ್ಯಕತೆ ಬರಂಗಿಲ್ಲ. ಇಡೀ ಬ್ಯಾಗ್ನಾಗ 4 ಅದಾವ ಅಂದ್ರೆ 4 ಕಾಣ್ತಾವ ನಮಗೆ ಎಲ್ಲದಾವ ಅಂತ. ಏನು ಬೇಕಾದ ತಗೊಂತೀನಿ, ವಾಪಸ್ ಅದಲ್ಲಿ ಇಡ್ತೀನಿ. ಹೌದಿಲ್ಲ? ಇದು ನನಗೆ ಬರಂಗಿಲ್ಲ, ಅದಕ್ಕೆ ಹಂಗೆ ಮಾಡೋದಾಯ್ತು. ಸೊ ನನ್ನ ಪ್ಯಾಕಿಂಗ್ ಎಫಿಷಿಯನ್ಸಿ ಭಾಳ ಪೂರ್ ಐತೆ. ಈಗ ನಾವು ಏನು ಮಾಡಕ್ಕೆ ಹೊಂಟೀವಿ ಅಂದ್ರೆ, ಬೇರೆ ಬೇರೆ ಕ್ಯೂಬ್ನಾಗ ಸಿಂಪಲ್ ಕ್ಯೂಬ್, ಬಾಡಿ ಸೆಂಟರ್ಡ್ ಕ್ಯೂಬ್, ಫೇಸ್ ಸೆಂಟರ್ಡ್ ಕ್ಯೂಬ್, ಇದ್ರದ್ದು ಅರೇಂಜ್ಮೆಂಟ್ ಹೆಂಗಿರ್ತಾವೆ. ಈಗ ಫೇಸ್ ಸೆಂಟರ್ಡ್ ಅಂದ್ರೆ ಪ್ರತಿಯೊಂದು ಕಾರ್ನರ್ನೇ ಒಂದೊಂದು ಇರ್ತೈತಿ, ಮತ್ತು ಪ್ರತಿಯೊಂದು ಫೇಸ್ ಸೆಂಟರ್ನೇ ಒಂದಿರ್ತೈತಿ. ಸೊ ಹಿಂಗಿದ್ದಾಗ ಈಗ ಇರ್ತೈತೆ ಅಂದ್ರೆ ಏನಿರ್ತೈತಲ್ಲ, ಕಾನ್ಸ್ಟಿಟ್ಯೂಯೆಂಟ್ ದಟ್ ಆಸ್ ಪಾಯಿಂಟ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅಥವಾ ಸೆಂಟರ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಸೊ ಅಲ್ಲೊಂದು ಪಾರ್ಟಿಕಲ್ ಹಾಗೆಲ್ಲ ಇದ್ದಾಗ ಎಷ್ಟು ಪಾರ್ಟಿಕಲ್ಸ್ ಅದ್ರಾಗ ಬಂದು ತುಂಬ್ಯಾವು, ಎಷ್ಟು ಖಾಲಿ ಜಾಗ ಉಳಿದೈತಿ, ನ್ಯೂಮರೇಟರ್ನಾಗ ಎಷ್ಟು ತುಂಬ್ಯಾವು ಡಿವೈಡೆಡ್ ಬೈ ಟೋಟಲ್ ಜಾಗ. ಈಗ ಬ್ಯಾಗದ್ದು ಪ್ಯಾಕಿಂಗ್ ಎಫಿಷಿಯನ್ಸಿ ಮಾಡ್ರಿ ಅಂದ್ರೆ, ಆ ಕೆಪಾಸಿಟಿ ಬ್ಯಾಗದ್ದು, ನಂದು ಬ್ಯಾಗ್ ಪ್ಯಾಕ್ ಐತಲ್ರಿ, ಅದು ಕೆಪಾಸಿಟಿ 2 ಲೀಟರ್ ಅಂದ್ಕೊಳ್ಳೋಣ. ಲೀಟರ್ಸ್ನಾಗ ಮೆಜರ್ ಮಾಡ್ತಾರೆ, ಹೌದಿಲ್ಲ? ಲೀಟರ್ಸ್ನಾಗ ಮೆಜರ್ ಮಾಡ್ತಾರೆ. 2 ಲೀಟರ್ ಐತೆ ಅನ್ಕೊಡ್ರಿ ಕೆಪಾಸಿಟಿ. ಸೊ ನನ್ನ ಬ್ಯಾಗಿಂದು ಅದ್ರಾಗ ನಾನು 4 ಸಾಮಾನು ಇಟ್ಟೀನಿ, 1 ಲೀಟರ್ ತುಂಬೈತೆ ಅನ್ಕೊರಿ, ಇನ್ನು 1 ಲೀಟರ್ ಖಾಲಿ ಐತಿ. ಸೊ ನನ್ನ ಬ್ಯಾಗದ್ದು ಪ್ಯಾಕಿಂಗ್ ಎಫಿಷಿಯನ್ಸಿ ಹೇಳ್ರಿ ಅಂದ್ರೆ 1 ಡಿವೈಡೆಡ್ ಬೈ ಟೋಟಲ್ ಸ್ಪೇಸ್ ಇಸ್ 2 ಇಂಟು 100. ಒಂದು ಪರ್ಸೆಂಟೇಜ್ನಾಗ ಬೇಕಂದ್ರೆ 1/2 0.5 ಇಂಟು 100 ಇಸ್ 50. ಸೊ ನನ್ನ ಬ್ಯಾಗಿದ್ದು ಪ್ಯಾಕಿಂಗ್ ಎಫಿಷಿಯನ್ಸಿ ಎಷ್ಟು %? ಹಂಗೆ ಸಿಂಪಲ್ ಕ್ಯೂಬಿಗೆ, BCCಗೆ, FCCಗೆ ಎಷ್ಟು ಪರ್ಸೆಂಟೇಜು ಅಂತ ಮಾಡಬೇಕು. ಸೊ ಹೆಂಗೆ ಮಾಡ್ಬೇಕು? ನ್ಯೂಮರೇಟರ್ನಾಗ ಏನು ಎಷ್ಟು ತುಂಬೈತಿ, ಹೌದಿಲ್ಲ? ಡಿನಾಮಿನೇಟರ್ನಾಗ ಎಷ್ಟು ಟೋಟಲ್ ಜಾಗ ಐತಿ, ಹೌದಿಲ್ಲ? ಇಂಟು 100 ಮಾಡಿದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಸಿಗುತ್ತಾ? ಶಾಲ್ ವಿ ಸ್ಟಾರ್ಟ್ ದ ಡಿರೈವೇಷನ್ಸ್? ಓಕೆ. ಸೊ ಇದೇನು ನೀವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಟಾರ್ಟ್ ಮಾಡೋಣ ಡಿರೈವೇಷನ್ಸ್. ಫಸ್ಟ್ ಸಿಂಪಲ್ ಕ್ಯೂಬ್ ಮಾಡೋಣ ಅಂತ ಹೆಡಿಂಗ್ ಹಾಕೋರು. ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್. ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್. ಈಸ್ ಬರ್ದೇನ್ರಿ. ಸಿಂಪಲ್ ಕ್ಯೂಬಿಕ್ ಲ್ಯಾಟೈಸ್ ಅಂದ್ರೆ ಯಾವ ಯೂನಿಟ್ ಸೆಲ್? ಪ್ರಿಮಿಟಿವ್ ಯೂನಿಟ್ ಸೆಲ್, ಹೌದಿಲ್ಲ? ಹಾ. ಓಕೆ, ಫಸ್ಟ್ ನಾವು ಇಲ್ಲಿ ಏನು ಮಾಡಬೇಕು ಅಂದ್ರೆ, ನಾನು ಇಲ್ಲೊಂದು ಡೈಗ್ರಾಮ್ ಹಾಕ್ತೀನಿ.
ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂದ್ರೆ ಪ್ರತಿಯೊಂದು ಕಾರ್ನರ್ನಾಗ ಒಂದೊಂದು ಲ್ಯಾಟಿಸ್ ಪಾಯಿಂಟ್ ಇರುತ್ತೆ. 8 corners of a cube, and at each corner there will be a lattice point. ಇದನ್ನ ಹಾಕಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಇನ್ನು ಏನು ಹಾಕ್ಬೇಕು ಅಂತಂದ್ರಿ, ಇದು ಆ್ಯಕ್ಚುಲಿ ಏನು ಲ್ಯಾಟಿಸ್ ಪಾಯಿಂಟ್ ಹೌದಲ್ಲ, ಲ್ಯಾಟಿಸ್ ಪಾಯಿಂಟ್ ರೆಪ್ರೆಸೆಂಟ್ಸ್ ವಾಟ್? ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅನ್ನೋಕಿನ್ನ ಸೆಂಟರ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಸೊ ಇನ್ ಸೆಂಟರ್ ಕತೆ ಮಾಡಿ ನಾನು ಈಗ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಹಾಕ್ಬೇಕು, ಇಲ್ಲಿ ಇನ್ನೊಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಹಾಕ್ಬೇಕು. ಬೋತ್ ಶುಡ್ ಬಿ ಟಚಿಂಗ್ ಈಚ್ ಅದರ್. ನಮ್ಮ ಮೊನ್ನೆ ಹಾಕಿದ್ದೆ ಇಲ್ಲೊಂದು ಹಿಂಗೆ ಆ್ಯಕ್ಚುಲಿ ಇರಂಗಿಲ್ಲ, ಅವು ಎರಡು ಟಚ್ ಮಾಡ್ತಿರ್ತಾವ ಅಂತ ಹೇಳಿದ್ದೆ. ಅದು ರಫ್ ಡಯಾಗ್ರಾಮ್ ಅಂದಿದ್ದೆ. ಈ ಡಿರೈವೇಷನ್ ಮಾಡೋದು ರಫ್ ಡಯಾಗ್ರಾಮ್ ಹಾಕಕ್ಕೆ ಬರೋಂಗಿಲ್ಲ. ಸೊ ನಾವು ಕರೆಕ್ಟ್ ಡಯಾಗ್ರಾಮ್ ಹಾಕಬೇಕು, ಸ್ವಲ್ಪ ಟೈಮ್ ಬೇಕಾಗ್ಬೋದು. ಸ್ವಲ್ಪ ಕ್ಯೂಬ್ ಸಣ್ಣದು ಹಾಕ್ಬಿಡೋದು. ಅಲ್ರಿ ಎಲ್ಲರೂ ಮಸ್ತ್ ಡ್ರಾಯಿಂಗ್ ಮಾಡಕ್ಕೆ ಬರ್ತಿರ್ಬೇಕಲ್ರಿ. ಮತ್ತೆ ಇನ್ನೂ ಹಾಕೋದಾತಲ್ಲ ಅಂತ ನಿಮಗೆ ಬೇಜಾರಾತನ್ರಿ. ಛೇ ಪಾಪ ನನ್ನ ಸಂಬಂಧ ವಿಚಾರ ಮಾಡತ್ತಾರ ಅವ್ರು. ಹಾಂ, ಲಕ್ಷ ಕೊಡ್ರಿ ಪ್ಲೀಸ್. ಸ್ವಲ್ಪ ನಿಮ್ಗೆ ಇರಿಟೇಷನ್ ಆಗ್ತಿರ್ಬೋದು, ಈ ಕಡೆ ಹಾಕೋದು ಸ್ವಲ್ಪ ನಿಂದಿಸೋದು. ಬಟ್ ಲಕ್ಷ ಕೊಟ್ಟು ಮಾತಾಡ್ಬೇಡ್ರಿ. ಹಾಂ, ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂದ್ರೆ ಪ್ರತಿಯೊಂದು ಕ್ಯೂಬದ್ದು ಕಾರ್ನರ್ನಾಗ ಒಂದೊಂದು ಲ್ಯಾಟಿಸ್ ಪಾಯಿಂಟ್ ಇರುತ್ತೆ. ಈಗ ಈ ಲ್ಯಾಟಿಸ್ ಪಾಯಿಂಟನ್ನು ಆ್ಯಕ್ಚುಲಿ ಡಯಾಗ್ರಾಮ್ ಹಾಕಿನ ಅಂದ್ರೆ ಆ್ಯಕ್ಚುಲಿ ಲ್ಯಾಟಿಸ್ ಪಾಯಿಂಟ್ ರೆಪ್ರೆಸೆಂಟ್ಸ್ ದ ಸೆಂಟರ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಸೊ ಇಲ್ಲೊಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ತೋರಿಸಿನಿ, ಇಲ್ಲೊಂದು ತೋರಿಸಿನಿ. ಎಲ್ಲ ತೋರಿಸ್ಕೊಂತೋದ್ರೆ ಮಿಕ್ಸ್ ಆಗ್ತಾವೆ. ಸೊ ಬೇಡ, ನಮ್ಮ ಡೆರಿವೇಷನಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ 2 ಮ್ಯಾಲೆ ತೋರಿಸಿನಿ, ಇಲ್ಲಿ 2 ಕೆಳಗೆ ತೋರಿಸ್ಬಿಡ್ತೀನಿ. ಉಳ್ಕಿದ್ದು 4 ಹಂಗೆ ಇಡ್ತೀನಿ. ಈ ಲಕ್ಷ ಕೊಡ್ರಿ, ಇಲ್ಲಿ ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ದು ಇದು ಸೆಂಟರ್ ಅನ್ಸೋದು ನೋಡಕ್ಕೆ, ಆದ್ರೆ ಹೌದು. ಹಾಂ, ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ದು ಸೆಂಟರ್ ಇದು ಹೌದಿಲ್ಲ? ಹಾಂ, ಇಷ್ಟು ಡಯಾಗ್ರಾಮ್ ಹಾಕ್ರಿ, ಡಿರೈವೇಷನ್ ಮಾಡೋಣಂತ. ಹಾಕಿದ್ರಿ? ಹಾಂ, ಲಕ್ಷ ಕೊಡ್ರಿ. What are the ಲಕ್ಷ ಕೊಡ್ರಿ? What are the axial distances of cube? A is equals to B is equals to C. And all sides of the cube are equal? Yes, sir. So ನಾನು A ಬರಿಬೋದು, B ಇದ್ದಲ್ಲೂ A ಬರಿಬೋದು, C ಇದ್ದಲ್ಲೂ A ಬರಿಬೋದು. A ಇದ್ದಲ್ಲಿ A ನ ಬರಿಬೇಕು, ಬಿಕಾಸ್ A is A. ಸೊ ಲಕ್ಷ ಕೊಡ್ರಿ, ಇಲ್ಲಿಂದ ಇಲ್ಲೇ ಈ ಕಾರ್ನರಿಂದ ಈ ಕಾರ್ನರ್ ಇಲ್ಲಿ ಬರೀತೀನಿ ನೋಡ್ರಿ. ಇದು ಎ ಹೌದಲ್ಲ? ಬಿಕಾಸ್ ಎವ್ರಿ ಎಡ್ಜ್ ಇಸ್ ಎ ಇನ್ ಎ ಕ್ಯೂಬ್, ಬಿಕಾಸ್ ಆಲ್ ಆಕ್ಸಿಯಲ್ ಡಿಸ್ಟೆನ್ಸಸ್ ಆರ್ ಎಡ್ಜ್ ಲೆಂತ್ಸ್ ಆರ್ ಈಕ್ವಲ್. ಅದನ್ನ ಎ ಅನ್ಕೊಳ್ಳೋಣ. ಸೊ ಇದು ಇಲ್ಲಿಂದ ಇಲ್ಲೇ ಎ. ಆಮೇಲೆ ಇವು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಸರ್ಕಲ್. ಈ ಸರ್ಕಲ್ ಅನ್ಕೊಂಡ್ವಿ ಅಂದ್ರೆ ಇಲ್ಲಿಂದ ಇಲ್ಲೇ ಆರ್ ರೇಡಿಯಸ್ ಆಫ್ ದ ಸರ್ಕಲ್, ಇಲ್ಲಿಂದ ಇಲ್ಲೇ ಆರ್. ಇದು ಪೂರ ತಗೊಂಡ್ರೆ ಡಯಾಮೀಟರ್, ಇದು ರೇಡಿಯಸ್, ಇದು ಡಯಾಮೀಟರ್, ಇದು ರೇಡಿಯಸ್. ಹಾಂ,
ಸೊ ನಾನು ಇಲ್ಲಿ ಏನು ಬರಿಬೋದು, ಎ ಇಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ಆರ್ ಅಥವಾ ಎ ಇಸ್ ಈಕ್ವಲ್ಸ್ ಟು 2r ಬರಿಬೋದು. ಬಿಕಾಸ್ ಇದು ಎ, ಇದು 2r, r plus r is 2r, that itself is a, so a is equals to 2r ಬರಿಬೋದು. So first step in the derivation of packing efficiency in simple cubic lattice is diagram ಹಾಕಬೇಕು. ಹಾಕಿ relation between a and r ಈ ಡಯಾಗ್ರಾಮ್ ಹಾಕಿರಿ ನೀವು, ಹಾಕಿರಿಲ್ರಿ? ಅದ್ರ ಕೆಳಗೆ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಆರ್ ಅಂತ ಬರೆದು ಲಕ್ಷ ಕೊಡ್ರಿ. ಇನ್ನು ನಿಮ್ಮ ಡೈಗ್ರಾಮ್ ಒಳಗೆ ಇವನು ತೋರಿಸ್ರಿ, ಇದು ಆರ್ ಇದು ಎ ಅಂತ ತೋರಿಸಿ ಇಲ್ಲಿ ಇದನ್ನು ಬರೀರಿ. ಆತಿಲ್ಲ? ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ, ಲಕ್ಷ ಕೊಡ್ರಿ. ಇಫ್ ಎ ಇಸ್ ಈಕ್ವಲ್ಸ್ ಟು 2r, ಆರ್ ಇಸ್ ಈಕ್ವಲ್ಸ್ ಟು a by 2 ಬರಿಬೋದು. ಇದು ಒಂದು ಬರೀರಿ. ನೆಕ್ಸ್ಟ್ ಈಗ ಮುಂದೆ ನೋಡೋಣ, r is equals to a by 2 ಅಂತ ಬರೀರಿ. ಬರೆದ್ರಿ? ಇಲ್ಲಿ ಲಕ್ಷ ಕೊಡ್ರಿ. ಈಗ ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡೋಣ. ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮೊದಲು ಪ್ರತಿಯೊಂದು ಡೆರಿವೇಷನ್ ನಾವು ಏನು ಮಾಡಬೇಕು, ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಆರ್ ಎಸ್ಟಾಬ್ಲಿಷ್ ಮಾಡಬೇಕು. ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಆರ್ ಮಾಡಿವಿ ಈಗ. ವಾಟ್ ಈಸ್ ಎ? ಎ ಇಸ್ ಎಡ್ಜ್ ಲೆಂತ್, ಹೌದಿಲ್ಲ? ವಾಟ್ ಈಸ್ ಆರ್? ಆರ್ ಈಸ್ ರೇಡಿಯಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಓಕೆ, ಸೊ ಆರ್ ಇಸ್ ಈಕ್ವಲ್ಸ್ ಟು a by 2 ಆಯ್ತು. ಪಿ ಇ ಅಂದ್ರೆ ಏನು? ಪ್ಯಾಕಿಂಗ್ ಎಫಿಷಿಯನ್ಸಿ. ನೀವು ಪೂರ ಬರೀಬೇಕು, ಪಿ ಇ ಬರ್ತೀನಿ ಬಿಕಾಸ್ ನನಗೆ ಜಾಗ ಇಲ್ಲ, ಇಲ್ಲಿ ತನಕ ಅಷ್ಟ ಐತಿ. ಈಸ್ ಈಕ್ವಲ್ಸ್ ಟು ವಾಲ್ಯೂಮ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಇಂಟು 100. ನಾ ಆಗಲೇ ಹೇಳಿದ್ದೀನಿ ನಿಮ್ಗೆ, ನ್ಯೂಮರೇಟರ್ನಾಗ ಏನು? ನ್ಯೂಮರೇಟರ್ನಾಗ ಆ ಪಾರ್ಟಿಕಲ್ಸ್ ಎಷ್ಟು ಜಾಗ ಹಿಡ್ದಾವು, ನ್ಯೂಮರೇಟರ್ನಾಗ ನಿಮ್ಮ ಬ್ಯಾಗ್ನಾಗ ನಿಮ್ಮ ಸಾಮಾನು ಎಷ್ಟು ಜಾಗ ಹಿಡ್ದಾವು. ಸೊ ವಾಲ್ಯೂಮ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್, ಯುವರ್ ಟವೆಲ್ಸ್, ಯುವರ್ ಡ್ರೆಸ್ಸಸ್, ಯುವರ್ ಪೇಸ್ಟ್ ಬ್ರಷ್ ಎಕ್ಸೆಟ್ರಾ ಎಕ್ಸೆಟ್ರಾ, ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್, ವಾಲ್ಯೂಮ್ ಆಫ್ ಯುವರ್ ಬ್ಯಾಗ್ into 100. So this is the formula for packing efficiency. In formula, volume occupied by particles divided by volume of unit cell into 100. Okay? ಈಗ ಪೂರ ಆಮೇಲೆ ಬರ್ಕೊಳ್ಳೋರಿ ಅಂತ ಮುಗಿಸ್ಕೊಂಡು ಡೆರೈವೇಷನ್. ಇಲ್ಲಿ ಇದನ್ನು ಬರೆದು ಸ್ಟಾಪ್ ಮಾಡ್ರಿ ಅಂತ ಹೇಳಿದ್ದೀನಿ ನಿಮ್ಗೆ. ಈಗ ಕಂಟಿನ್ಯೂ ಮಾಡ್ತೀನಿ ಈಗ, ಲಕ್ಷ ಇಲ್ಲೇ ಇರಲಿ. ವಾಲ್ಯೂಮ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್. ಈಗ ಪಾರ್ಟಿಕಲ್ಸ್ ಅಲ್ಲ, particle in case of simple cubic lattice, because there are how many particles in primitive unit cell? ಒಂದು. because primitive unit cell ಅಂದ್ರೆ ಪ್ರತಿಯೊಂದು ಕಾರ್ನರ್ನಾಗ ಒಂದು ಇರ್ತೈತಿ, ಪ್ರತಿಯೊಂದರ ಕಾಂಟ್ರಿಬ್ಯೂಷನ್ 1/8. 8 into 1/8 is 1. so particles or particle only in this case, ಹೌದಲ್ಲ? ಸೊ ಎಷ್ಟು ಪಾರ್ಟಿಕಲ್ಸ್ ಅದಾವು? 1. ಸೊ 1 into ಅದ್ರದ್ದು ವಾಲ್ಯೂಮ್ ಏನು? ವಾಟ್ ಈಸ್ ದ ವಾಲ್ಯೂಮ್ ಆಫ್ ಸ್ಪಿಯರ್? 4/3 pi r cube, ಹೌದಲ್ಲ? ಇದು ಸರ್ಕಲ್ ಅಂದ್ರೆ ನಾಳೆ, ಅದ್ರ ಸ್ಪಿಯರ್ ಇದೆ, ಅದ್ರ ರೇಡಿಯಸ್ ರಿಮೈನ್ ಸೇಮ್ ಅಲ್ಲ? 4/3 pi r cube. ಕರೆಕ್ಟ್? ನ್ಯೂಮರೇಟರ್ ಇಸ್ ಕರೆಕ್ಟ್. ಒಂದು ಪಾರ್ಟಿಕಲ್ ಅದ್ರದ್ದು ವಾಲ್ಯೂಮ್ ಏನು? 4/3 pi r cube divided by volume of unit cell. What is volume of the cube? Edge cube. Edge length is cube. Edge length is the cube. What is edge length? A. ಹೌದಲ್ಲ? So A cube. Am I correct? Into 100. ಈಗ ಏನು ಮಾಡ್ತೀನಿ ನಾನು, R ಇದ್ದಲ್ಲಿ a by 2 ಹಾಕ್ತೀನಿ. ಇದನ್ನು ನಾವು ಎಸ್ಟಾಬ್ಲಿಷ್ ಮಾಡ್ಕೊಂಡಿವಿಲ್ಲ ಆಗಲೇನ? ಸೊ 1 into ತೆಗೆದುಬಿಡೋಣ. 1 into this will be this only. ಸೊ 4/3 into pi into a by 2 whole cube divided by a cube.
ಇದನ್ನ ಯಾಕೆ 2R ಮಾಡಲಿ ನಾ ರಿಲೇಷನ್ ಬಿಟ್ವೀನ್ R A ಯಾಕೆ ಮಾಡೀನಿ ಅಂದ್ರೆ ಎರಡು ಒಂದ್ರಾಗ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಕ್ಕ. ಈಗ R ನ ಇನ್ ಟರ್ಮ್ಸ್ ಆಫ್ A ಬರ್ದಿನಿಲ್ಲ, ಮತ್ತೆ A ನ ಇನ್ ಟರ್ಮ್ಸ್ ಆಫ್ R ಬರೆದ್ರೆ ಏನ್ ಅರ್ಥ? ಎರಡು R ನಾಗರ ಬರೀರಿ ಅಥವಾ ಎರಡು A ನಾಗರ ಬರೀರಿ ಅಂದ್ರ R ಇದ್ದಲ್ಲೇ A/2 ಅರ ಹಾಕ್ರಿ ಅಥವಾ A ಇದ್ದಲ್ಲೇ 2R ಅರ ಹಾಕ್ರಿ. ನಾ ಡಿಸೈಡ್ ಏನ್ ಮಾಡೀನಿ, R ಇದ್ದಲ್ಲಿ ಏನ್ ಹಾಕ್ತೀನಿ, A/2 ಹಾಕ್ತೀನಿ. A³ ಇದ್ದಲ್ಲಿ A³ ಇಲ್ಲಿ ತನ ಎಲ್ಲರಿಗೂ ಅರ್ಥ ಆಗ? ಹಾ, ಇದನ್ನ ಇಲ್ಲಿ ಕಂಟಿನ್ಯೂ ಮಾಡೋಣ. ಇದು ಕಾಣುತ್ತಲ್ಲ, ಇದೆಲ್ಲ ಕಾಣತೈತಲ್ಲ. ಹಾ, is equals to 4/3 into pi into A³ divided by what is 2³ 8 whole divided by A³. ಇಲ್ಲಿ ಏನಿಲ್ಲ ಅಂದ್ರೆ denominator of the denominator goes to the numerator, but this and this will cancel. Numerator of the denominator cancels with the numerator of the numerator. Yes sir. ಹಾ, ಈಗ 1 ಅಂದ್ರೆ 1 ಆತ, ಏನಾಗ್ತಿದೆ 4/3 into pi divided by 8 into 100 into 100 divided by 1 is 1 only ಅಲ್ಲ. ಹಾ, 4/3 into pi value ಏನು 3.142. ಒಂದು 4 ಡೆಸಿಮಲ್ ಬರೋಣ. 4 ಡೆಸಿಮಲ್ ಹೇಳ್ರಿ ಪೈ 3.1428. ಹಾ, ಡಿವೈಡೆಡ್ ಬೈ 8 into 100. ಇದನ್ನೆಲ್ಲ ಕ್ಯಾಲ್ಕುಲೇಟರ್ನೇ ಓದ್ರಿ. 4 into this divided by 8 3 is 24. ಅಷ್ಟೆಲ್ಲ ಮಾಡಿ into 100 ಮಾಡಿ. ಹಾ, 52. ಎಲ್ಲರೂ ಹೇಳ್ರಿ 52.38% is the packing efficiency of simple cube ಅಥವಾ primitive unit cell. ಎಲ್ಲರದು 52.38 ಬಂತ? ಎಲ್ಲರೂ ಕ್ಯಾಲ್ಕುಲೇಟರ್ ತಂದಿರಿಲ್ಲ? ಇದನ್ನ ಹಾಕಿದ್ರೆ ಎಷ್ಟು ಬರುತ್ತಿಲ್ಲ. ಸೊ ವಾಟ್ ಈಸ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬ್ ಅಥವಾ primitive unit cell? 52.38%. ಅಂಡರ್ಸ್ಟುಡ್? ಲಕ್ಷ ಕೊಡ್ರಿ. ನಿಮ್ಗೆ ಇನ್ ಕೇಸ್ ಎಕ್ಸಾಮ್ನಾಗ 4 ಮಾರ್ಕ್ಸಿಗೆ ಸಿಂಪಲ್ ಕ್ಯೂಬ್ ಪ್ಯಾಕಿಂಗ್ ಎಫಿಷಿಯನ್ಸಿ ಕೇಳಿದ್ರೆ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಈ ಡಯಾಗ್ರಾಮ್ ಹಾಕಬೇಕು. ರಿಲೇಶನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಆರ್ ಎಸ್ಟಾಬ್ಲಿಷ್ ಮಾಡಬೇಕು. ಮಾಡಿ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇರ್ತವೆ, ನೀವು ಸ್ಕಿಪ್ ಮಾಡಬೇಡ್ರಿ. ಇಷ್ಟಾದ್ಮೇಲೆ ಇದಕ್ಕೆ 1 ಮಾರ್ಕ್, ಈ ಫಾರ್ಮುಲಾಕ್ಕೆ 1 ಮಾರ್ಕ್. ಈ ಫಾರ್ಮುಲಾ ಬರೀಬೇಕು. ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಈಕ್ವಲ್ಸ್ ಟು ವಾಲ್ಯೂಮ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಇಂಟು 100. ಸಿಂಪ್ಲಿಫಿಕೇಶನಿಗೆ 1 ಮಾರ್ಕ್, ಫೈನಲ್ ಆನ್ಸರಿಗೆ 1 ಮಾರ್ಕ್. ಓಕೆ, ಡಯಾಗ್ರಾಮು ಇಂಪಾರ್ಟೆಂಟ್, ಎತ್ತರ ಪತ್ರ ತೆಗಿಬೇಡ್ರಿ. ಓಕೆ, ಇಷ್ಟು ನೀವು ಮಾಡಿದ್ರೆ ಸಿಂಪಲ್ ಐತಿಲ್ರಿ ಇದು? ಫುಲ್ 4 ಮಾರ್ಕ್ಸ್ ಸಿಗುತ್ತೆ. ಬರ್ಕೋರಿ. ನೀವು ಮನೆಗೆ ಹೋಗಿ ಓದಾಗತ್ತೀರಿಲ್ರಿ? ವಿಡಿಯೋ ನೋಡೋದು ಒಂದು ಕೆಲಸ, ರಿವೈಸ್ ಮಾಡೋದು ಇನ್ನೊಂದು ಕೆಲಸ. ಅವತ್ತು ಕಲಿಸಿದ್ದು ಈಗ ಸಾಲಿಡ್ ಸ್ಟೇಟ್ ಹೋಗಿ ರಿವೈಸ್ ಮಾಡೋಕ್ಕಂತೂ 15-20 ಮಿನಿಟ್ಸ್ ಸಾಕು. ನನಗೆ ಕೇಳಿದ್ರು ಲಕ್ಷ ಕೊಡ್ರಿ ಒಂದು ಸ್ವಲ್ಪ ಹೆಂಗೆ ಪ್ಲ್ಯಾನ್ ಮಾಡಬೇಕು ನಿಮ್ಮದು ಕೆಮಿಸ್ಟ್ರಿದು ಓದೋದು, ಅವತ್ತಿನ ದಿವಸದ ಹೆಂಗೆ ಪ್ಲ್ಯಾನ್ ಮಾಡಬೇಕು. 1 ತಾಸು ಅಥವಾ ಹೆಚ್ಚು ಕಮ್ಮಿ 50 ಮಿನಿಟ್ಸ್ ಎಲೆಕ್ಟ್ರೋಕೆಮಿಸ್ಟ್ರಿ ನೋಡಿದಿರ್ತೈತೆ, ಹೌದಾ? ಹಾಂ, 1.5 ತಾಸಿನ ಕೆಮಿಸ್ಟ್ರಿ ಕೆಲಸ ಮುಗಿಸ್ಬೋದು ಅವತ್ತಿಂದು. ಮಿನಿಮಮ್ ಪರ್ ಸಬ್ಜೆಕ್ಟ್ 1.5 ತಾಸು ಕೊಡಬೇಕ್ರಿ. ಮತ್ತು ನೀವು ಸೈನ್ಸ್ ಸೆಕೆಂಡ್ ಇಯರ್ ಏನೋ ಒಂದು ಮಾಡ್ಬೇಕಂತ ಮಾಡಿದ ಮುಂದಂದ್ರೆ ಮಿನಿಮಮ್ ಪರ್ ಸಬ್ಜೆಕ್ಟ್ ಮಿನಿಮಮ್. ಓಕೆ, ಇದೆಲ್ಲ ಟೈಮ್ ವೇಸ್ಟ್ ಅಲ್ಲ, ಇದು ಇಂಪಾರ್ಟೆಂಟ್ ಇದು, ಅದಕ್ಕೆ ಹೇಳತ್ತೀನಿ. ಅದು ಕೆಮಿಸ್ಟ್ರಿ ಹೆಂಗೆ ಮಾಡ್ಬೇಕು, ಮಿನಿಮಮ್ ಹೆಂಗೆ ಮಾಡ್ಬೇಕು ಹೇಳ್ತೀನಿ, ಮ್ಯಾಕ್ಸಿಮಮ್ ನಿಮ್ಗೆ ಬಿಟ್ಟು 1 ತಾಸು ಆ ವಿಡಿಯೋ ನೋಡೋದು, 15-20 ಮಿನಿಟ್ಸ್ ಇವತ್ತಿಂದ ರಿವಿಷನ್ ಮಾಡೋದು. ಇಷ್ಟು ಡೈಲಿ ಮಾಡಬೇಕು. ವೀಕ್ಲಿ ಏನು ಮಾಡ್ಬೇಕು ಗೊತ್ತ? ವೀಕ್ಲಿ ಹಳೆ ಚಾಪ್ಟರ್ಸ್ ಅಂದ್ರೆ ಸರ್ಫೇಸ್ ಕೆಮಿಸ್ಟ್ರಿ, ಸೊಲ್ಯೂಷನ್ಸ್, D&F, ಕೋಆರ್ಡಿನೇಷನ್, P ಬ್ಲಾಕ್,
ಪ್ರತಿ ವಾರ ಒಂದೊಂದು ಸೆಲೆಕ್ಟ್ ಮಾಡ್ಕೋಬೇಕು. ಈ ಸಂಡೇ ಇದ್ರ ರಿವೈಷನ್ ಮುಗಿಸ್ತೀನಿ ನಾನು. ಡೈಲಿ ಕೆಲಸ ಬೇರೆ, ವೀಕ್ಲಿ ಹಳೆವು ಮಾಡೋದು. ಇದು ಬೋರ್ಡ್ ಎಕ್ಸಾಮಿಗೆ ಇಷ್ಟು ಮಿನಿಮಮ್ ಮಾಡ್ಬೇಕು. ಮಿನಿಮಮ್ ರೀ, ಮ್ಯಾಕ್ಸಿಮಮ್ ಇಸ್ ಲೆಫ್ಟ್ ಟು ಯು. ಈ ಲೈನ್ ಹಾಕ್ತೀನಿ ನಾನು, ಈ ಲೈನ್ ನೀವು ಹಾಕೋರಿ. ಇದಕ್ಕಿಂತ ಕೆಳಗೆ ಮಾಡಿದ್ರಿ ಅಂದ್ರೆ ನೀವು PCM ಪರ್ಸೆಂಟ್ 60-70 ಫಿಕ್ಸ್ ಆಗಿಬಿಡ್ರಿ. CET ರ್ಯಾಂಕ್ ಒಂದು 34,000 ಫಿಕ್ಸ್ ಆಗಿಬಿಡ್ರಿ. ಇದನ್ನು ಬರಬಾರ್ದು, ನಮ್ದು ಮಸ್ತ್ ಬರಬೇಕು ಅಂದರೆ ಮಿನಿಮಮ್ ಎಷ್ಟು ಮಾಡ್ಬೇಕು. ಇಲ್ಲ ನಾವು 95 ಮೇಲೆ ಮಾಡಬೇಕು, ನಮ್ದು ರ್ಯಾಂಕು 100-500 ಒಳಗೆ ಬರಬೇಕು ಅಂದ್ರೆ ಮಿನಿಮಮ್ ಮಾಡಿದ್ರೆ ಸಾಲಂಗಿಲ್ಲ. ಮತ್ತೆ ಅವಾಗ ಇಲ್ಲಿ ಹೋಗ್ಬೇಕು. ನಿಮ್ಮ ಮ್ಯಾಕ್ಸಿಮಮ್ ನಿಮ್ಗೆ ಗೊತ್ತು, ಹೌದಿಲ್ಲ? ನಿಮ್ಮ ಪೊಟೆನ್ಷಿಯಲ್ ನಿಮ್ಗೆ ಗೊತ್ತು, ಅದ್ರ ತಕ್ಕಂಗೆ ನೀವು ಮಾಡಿರಿ. ಬಟ್ ಮಿನಿಮಮ್ ಇಷ್ಟು ಮಾಡ್ಬೇಕು. ಕೆಮಿಸ್ಟ್ರಿದು ಏನು ಡೈಲಿ ಅದು ಒಂದು ವಿಡಿಯೋ ನೋಡೋದಿರ್ತೈತಿ. ಆಮೇಲೆ ಹಾಫ್ ಆನ್ ಅವರ್ ಇಲ್ಲಿ ಕಲಿಸಿದ್ದು ರಿವಿಷನ್. ಮತ್ತು ಏನಾದ್ರು ಹೋಮ್ವರ್ಕ್ ಕೊಟ್ಟಿದ್ದು, ಹೋಮ್ವರ್ಕ್ ಕೊಟ್ಟಿನಿಲ್ಲ ಒಂದು ಪ್ರಾಬ್ಲಮ್. ಇದು ಎಷ್ಟಾಗತ್ತೆ? ಭಾಳ ಅಂದ್ರೆ 15-20 ಮಿನಿಟ್ಸ್ ಆಗುತ್ತೆ. ಹೊಸದು ಏನಾರು ನೆನಪಾಗಲಿಲ್ಲ ಅಂದ್ರೆ ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡ್ಬೋದು ನೀವು. ಫಾಸ್ಟ್ ಫಾರ್ವರ್ಡ್ ಯಾಕಂದ್ರೆ ಇಡೀ ಕ್ಲಾಸ್ ಇಲ್ಲೇ ಕೇಳಿರ್ತೀರಿ. ಫಾಸ್ಟ್ ಫಾರ್ವರ್ಡ್ ಮಾಡಿ ಯಾವಾಗ ನೋಡ್ಬೋದು? ಅವತ್ತ ನೋಡಿದ್ರೆ, ಹೌದಿಲ್ಲ? 4-5 ದಿವಸ ಬಿಟ್ಟರೆ ಅದು ನೆನಪು ಹಾಕ್ಬಿಡ್ತೈತೆ. ಸೊ ಹಂಗೆ ಬಿಡಬಾರ್ದು. ಒಂದು ದಿವಸ ಮಿಸ್ ಆತಂದ್ರೆ ಅದು ಮುಂದೆ ಲ್ಯಾಗ್ ಹಾಕ್ಕೊಂತ ಹೋಗುತ್ತೆ. ಸೊ ಇಷ್ಟು ಮಾಡಿರಿ ಮಿನಿಮಮ್. ಇಷ್ಟು ದಿವಸ ಮಾಡೋದಕ್ಕಿಲ್ಲ ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಮಾಡಿರಿ. ಇಟ್ ಈಸ್ ಬೆಟರ್ ಲೇಟ್ ದೆನ್ ನೆವರ್. ಇವತ್ತರ ಸ್ಟಾರ್ಟ್ ಮಾಡಿರಿ, ಇಷ್ಟು ಮಾಡಿರಿ. ಆ ವಿಡಿಯೋ ನೋಡೋದು ಅವತ್ತಿಂದು. ಈಗ ನೀವು A ಡಿವಿಷನ್ದವರು ಎಲೆಕ್ಟ್ರೋಕೆಮಿಸ್ಟ್ರಿ ವಿಡಿಯೋ ನೋಡ್ಬೇಕು, ಸಾಲಿಡ್ ಸ್ಟೇಟ್ ರಿವೈಸ್ ಮಾಡ್ಬೇಕು. ಇಷ್ಟ ಉಳ್ಕಿ ಸಬ್ಜೆಕ್ಟ್ಸ್ದು ನೀವು ಹೆಂಗೆ ಪ್ಲಾನ್ ಮಾಡ್ತೀರಿ ಮಾಡ್ಕೊರಿ. ವಾರಕ್ಕೊಮ್ಮೆ ಹಳೆ ಚಾಪ್ಟರ್ಸ್ ರಿವೈಸ್ ಆಗಬೇಕು. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಸೀರಿಯಸ್ ಇದ್ರಂದ್ರೆ ಇದ್ರ ಜೋಡಿಗೆ ಅದನ್ನೂ ಹಾಕೋರಿ. ಅಂದ್ರೆ ಆ ಚಾಪ್ಟರ್ದು ಥಿಯರಿ ನಡೆಯುತ್ತೆ, ಆ ಜೋಡಿ ಕಾಂಪಿಟೇಟಿವ್ ಮುಗಿಸ್ಕೊಂಡ್ಬಿಡ್ರಿ. ನಾನು ರೆಫರ್ ಮಾಡಿರಿ, ಬೇರೆ ಸೋರ್ಸ್ ರೆಫರ್ ಮಾಡಿರಿ, ತಿಳಿಲಿಲ್ಲ ಅಂದ್ರೆ ಈ ಕ್ವಶನ್ ನಾ ಟ್ರೈ ಮಾಡಿದ್ದೆ, ನಂಗೆ ಬಂದಿಲ್ಲ ಅಂತ ಬಂದು ಹೇಳ್ರಿ, ಹೌದಿಲ್ಲ? ಇಷ್ಟು ಮಾಡೋಕ್ಕಾಗತ್ತಿಲ್ಲ. ಸೊ ಕೆಮಿಸ್ಟ್ರಿದು ಇಷ್ಟರ ಮಿನಿಮಮ್ ಮಾಡ್ತೀರಿ. ಕ್ಯಾನ್ ಐ ಎಕ್ಸ್ಪೆಕ್ಟ್ ಅಟ್ಲೀಸ್ಟ್ ಫ್ರಮ್ ಟುಡೇ ಯು ವಿಲ್ ಗೆಟ್ ಸೀರಿಯಸ್ ಹೂ ಆರ್ ನಾಟ್ ಯೆಟ್ ಸೀರಿಯಸ್? ಕ್ಯಾನ್ ಐ? ಓಕೆ, ಇದು ಇಂಪಾರ್ಟೆಂಟ್ ಇತ್ತು, ಹೊಲ್ತು ಮಾತಲ್ಲಿದೆ. ಮತ್ತೆ ನೋಡ್ರಿ ನೀವು. ಈಗ ಇನ್ನೊಂದು ಡೆರಿವೇಷನ್ ಮಾಡೋಣ, ಏನು ಮುಗಿಸೋಣ? ಮಾಡೋಣ. ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ FCC, BCC ಆಮೇಲೆ ಮಾಡೋಣ. FCC ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ FCC ಲೆಟೈಸ್ ಫೇಸ್ ಸೆಂಟರ್ ಕ್ಯೂ ಬಂದೀವಿ ಇಲ್ಲಿ ಆಲ್ರೆಡಿ. ಇಲ್ಲಿ ಮತ್ತು ಕ್ಯೂಬಿಕ್ ಬೇಡ, FCC ಲೆಟೈಸ್. ಫಸ್ಟ್ ಕೆಲಸ ಏನು? ರಿಲೇಷನ್ ಬಿಟ್ವೀನ್ A ಆ್ಯಂಡ್ R ಮಾಡುವ. ಡೈಗ್ರಾಮ್ ಹಾಕ್ಬೇಕಲ್ಲ? ಡೈಗ್ರಾಮ್ ಹಾಕ್ತೀನಿ. ಅವರು ಇನ್ನೂ ಬಿಟ್ಟಿಲ್ಲ ಕ್ಲಾಸ್. ಛೇ, ಲಕ್ಷ ಕೊಡಿ. ಇದು ಯಾವುದು? FCC ಅಂದ್ರೆ ಪ್ರತಿ ಫೇಸ್ ಸೆಂಟರ್ ಕ್ಯೂಬ್. ಪ್ರತಿಯೊಂದು ಕಾರ್ನರ್ ಏನಂತ ಒಂದು ಇದೇ ಇರ್ತಾವ, ಅದ್ರ ಜೋಡಿ ಪ್ರತಿಯೊಂದು ಫೇಸ್ ಸೆಂಟರ್ ಹೆಂಗಿರ್ತಾವ? ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲಿ ಇದು ಒಂದು ಫೇಸ್ ಡಯಾಗ್ನಲ್ ಹಾಕಿದ್ನ ಈಗ, ಇನ್ ಬಾಡಿ ಡಯಾಗ್ನಲ್. ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲೇ ಇರ್ಬೇಕು ನಿಮ್ದು ಡೈಗ್ರಾಮ್ ಹಾಕೊಂಡು, ಬಿಕಾಸ್ ನೀವು ಡೈಗ್ರಾಮ್ ಹಾಕೋ ಮುಂದೆ ಹಿಂಗೆ ಹಾಕೋಬೇಕಲ್ಲ. ಇದು ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್, ಇದು ಇನ್ನೊಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಇವು ಮೂರು ಟಚ್ ಆಗ್ಬೇಕು. ಇವು
ಇಲ್ಲಿ 3 ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಹಾಕಿನ್ರಿ ನಾನು, ಹೌದಾ? ಈ ಕಾನ್ಸೆಪ್ಟ್ ಲಕ್ಷ ಕೊಟ್ಟಿರಿ. ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಈಸ್ ದ ಈ ಪಾಯಿಂಟ್, ಈ ಲ್ಯಾಟಿಸ್ ಪಾಯಿಂಟ್ ಈಸ್ ದ ಸೆಂಟರ್ ಆಫ್ ದಿಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಈ ಕಾರ್ನರ್ ಅದು, ಈ ಲ್ಯಾಟಿಸ್ ಪಾಯಿಂಟ್ ಈಸ್ ದ ಸೆಂಟರ್ ಆಫ್ ದಿಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಈ ಕಾರ್ನರ್ ತೋರಿಸಿನಿ, ಈ ಕಾರ್ನರ್ ತೋರಿಸಿನಿ, ಒಂದು ಫೇಸ್ ಸೆಂಟರ್ ತೋರಿಸಿನಿ. ಇಲ್ಲಿ ಏನೈತಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್, ಇದು ಆ ಫೇಸ್ ಸೆಂಟರ್, ಹೌದಿಲ್ಲ? ಉಳ್ಕಿದ್ ತೋರಿಸಿಲ್ಲ ಅಂದ್ರೆ ಇಲ್ಲೊಂದಿರ್ತೈತಿ, ಇಲ್ಲೊಂದಿರ್ತೈತಿ, ಪ್ರತಿಯೊಂದು ಕಾರ್ನರ್ ಇರ್ತೈತಿ, ಪ್ರತಿಯೊಂದು ಫೇಸ್ ಸೆಂಟರ್ ಒಂದಿರ್ತೈತಿ, ಅವನ್ನೆಲ್ಲ ತೋರಿಸಿಲ್ಲ. ಏನ್ ತೋರಿಸೋ ನಾವೀಗ 2 ಕಾರ್ನರ್ನಾಗ ಏನ್ ತೋರಿಸಿವಿ, ಒಂದು ಯಾವ ಫೇಸ್ ಸೆಂಟರ್, ಆ ಫೇಸ್ ಸೆಂಟರ್. ಹಾ, ಇದನ್ನ ಲಕ್ಷ ಕೊಡ್ರಿ. ಇದಕ್ಕೆ ನಾನು ನೇಮ್ ಮಾಡ್ತೀನಿ ಎ, ಇದು ಬಿ, ಇಲ್ಲಿ ಬರಲ್ಲ, ಇಲ್ಲಿ ಇದು ಸಿ, ಇದು ಡಿ. ಓಕೆ, ಈ ಲ್ಯಾಟಿಸ್ ಪಾಯಿಂಟ್ ಎ, ಇದು ಬಿ, ಇದು ಸಿ, ಇದು ಡಿ. ಓಕೆ, ಪ್ರಾಬ್ಲಮ್ ಮುಗಿಸ್ಕೊಂಡು ಲಕ್ಷ ಕೊಡ್ರಿ. ಇದನ್ನ ಎಕ್ಸ್ ಅನ್ಕೊಂತೀನಿ ನಾವು. ಬಿ ಡಿ ಇಸ್ ಈಕ್ವಲ್ಸ್ ಟು ಎಕ್ಸ್. ಬಿ ಡಿ ಫೇಸ್ ಡಯಾಗ್ನಲ್ ಬಿ ಡಿ is equals to x. X is equals to 4r ಬರೆದ್ರೆ ತಪ್ಪು ಕರೆಕ್ಟ್? r ಇದು ಪೂರ ಡಯಾಮೀಟರ್ ಅಂದ್ರೆ 2r. 2r plus r 3r plus r. x is equals to 4r ಬರೀಬಹುದು. ಹಾ, ಈಗ ಲಕ್ಷ ಕೊಡು, ಇಷ್ಟ ಆಯ್ತು. ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. In triangle BDC, I will apply Pythagoras theorem. ಪೈಥಾಗರನ ಪ್ರಮೇಯ ಏನು? BD square is equals to CD square plus BC square, correct? BD square is equals to CD square plus BC square, where CD is A, BC is A. All edges are A in cube. So BD andra X. BD andra X. X square is equals to A square plus A square. Am I right? X square is equals to 2a square, correct? Yes, sir. X is equals to root 2a. Yes, sir. Correct? Yes, sir. 1, 2. From 1 and 2. ಇದು ಇಲ್ಲಿಂದ ಎಲ್ಲಿ ಹೆಂಗ್ ಬಂತಲ್ಲ ಅರ್ಥ ಆಯ್ತು? Yes, sir. From 1 and 2 root 2a is equals to 4r ಬರೀಬಹುದು. If x is equals to 4r, x is equals to root 2a, I can write root 2a is equals to 4r. Yes, sir. Now ಆಗಲೇ r is equals to ಮಾಡಿಟ್ಟಿದ್ವಿ, a is equals to ಮಾಡಿಟ್ಟಿದ್ವಿ. r is equals to ಮಾಡಿಟ್ಟಿದ್ವಿ. Yes, sir. r is equals to a root 2 by 4 ಅಥವಾ 2 root 2a by 4. Yes, sir. So relation between r and a establish ಆಯ್ತು. r is equals to a root 2 by 4. ನಾನು ಪ್ಯಾಕಿಂಗ್ ಎಫಿಷಿಯನ್ಸಿನ ಮುಗಿಸ್ಬಿಡ್ತೀನಿ, ಎಲ್ಲ ಸರಿ ಬರ್ಕೋರಿ ನೀವು. ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಯ್ತು? ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ r and a in FCC lattice? a root 2 by 4, correct? Yes, sir. Packing efficiency is equals to volume of, ಹೇಳ್ರಿ ಫಾರ್ಮುಲಾ ಹೇಳ್ರಿ, volume occupied by particles divided by volume of unit cell into 100. Am I right? Yes, sir.
So packing efficiency is equals to how many particles in FCC? 4. Simple like one because 8 into 1 by 8 ille 8 into 1 by 8 plus 6 into 1 by 2 hodilla 8 into 1 by 8 is 1 plus 6 into 1 by 2 is 3 1 plus 3 is 4. So 4 particles 4 into agale 1 into bardidvilla 4 into what is the volume of sphere 4 by 3 pi r cube divided by a cube into 100 correct. A cube volume of unit cell is a cube. So 4 into 4 by 3 into pi into r idde ಏನು ಹಾಕೋದು a root 2 by 4 whole cube. Am I right? Yes, sir. Divided by a cube into 100. ಇಲ್ಲೇ ಮಾಡ್ತೀನಿ ಇಲ್ಲೇ denominator of the denominator goes to the numerator but ಇಲ್ಲೇ ಅದು ಇಲ್ಲೇ ಐತಿ ಸೊ a cube cancel a cube cancel ಆತಂದ್ರೆ ಏನು ಉಳಿತು 4 into 4 by 3 ಎಲ್ಲ ಅರ್ಥ ಆಗತೈತಿ into pi into a cube ಹೋಗೈತಿ ಈಗ root 2 into root 2 into root 2 2 root 2 divided by 4 into 4 is 16 16 4s are 64 into 100 ಇದನ್ನ ಸಿಂಪ್ಲಿಫೈ ಮಾಡ್ರಿ 2 root 2 root 2 into root 2 into root 2 is 2 root 2 2 root 2 ಒಂದು ಹಾಡು ಐತೆ ಕೇಳಿರಿ जब मिला 2 root 2 हाँ 1 by 3 ಅಲ್ರಿ ನಂಗೆ ಪೂರ ವ್ಯಾಲ್ಯೂ ಹೇಳಿದ್ರಿ ಸಿಂಪ್ಲಿಫೈ ಮಾಡ್ರಿ 74% ಕರೆಕ್ಟ್ ಪಾಯಿಂಟ್ ಸಮಥಿಂಗ್ ಏನಿಲ್ಲ 74 ಅಷ್ಟೇ ಏನು ಮಾಡ್ರಿ 4 into 4 into pi ಇದ್ದಲ್ಲೇ 3.142 into 2 root 2 into 100 divided by 64 into 3 ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಬರುತ್ತಿಲ್ಲ ಹಾಂ ಎಷ್ಟು ಬಂತು ವ್ಯಾಲ್ಯೂ ಹೇಳ್ರಿ ಎಕ್ಸಾಕ್ಟ್ 74 74.0 ಸಮಥಿಂಗ್ ಬರುತ್ತೆ ನೋಡ್ರಿ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ FCC 74.05 ಏನೋ ಬರುತ್ತೆ ನೋಡ್ರಿ 74.05 ಅಥವಾ 74%. ಇಷ್ಟು ಸಿಂಪ್ಲಿಫೈ ಮಾಡಿ ಇಡ್ತೀರಿ ನೀವು ಮಾಡ್ತೀರಿ ಲಿಸ್ಟ್ ಹಾಂ ಲಕ್ಷ ಕೊಡ್ರಿ FCC ಗೊತ್ತಾತ ಡೆರೈವೇಷನ್ ಒಂದು ಸೆಕೆಂಡ್ ಕೊಡ್ರಿ ಎಕ್ಸಾಮ್ನಾಗ FCC ಡೆರೈವೇಷನ್ ಕೊಟ್ರೆ ಮಾಡ್ತೀರಿ ಏನು ಮಾಡ್ಬೇಕು ಈ ಡಯಾಗ್ರಾಮ್ ಹಾಕ್ಬೇಕು ಪೈಥಾಗರಸ್ ಥಿಯರಮ್ ಹಚ್ಬೇಕು ಈ ಟ್ರಯಾಂಗಲ್ಗೆ RA ನಡು ರಿಲೇಷನ್ ತೊಗೊಂಬರ್ಬೇಕು ತೊಗೊಂಬಂದು ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ FCC ಈಸ್ 74 ಅಥವಾ 74.05% ಇಷ್ಟು ಬರುತ್ತೆ ನೀವು ಮಾಡಿಡ್ರಿ ಅಂಡರ್ಸ್ಟುಡ್ ವಾಟ್ ಈಸ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬ್ 52. What is packing efficiency of FCC 74.05%. Understood? ಇದರ ಕೇಳ್ತಾರ ಸಿಂಪಲ್ ಕ್ಯೂಬರ್ ಕೇಳ್ತಾರ FCC ಕೇಳ್ತಾರ ಅಥವಾ ನಾವು ನೆಕ್ಸ್ಟ್ ಕ್ಲಾಸ್ನಾಗ BCC ಮಾಡ್ತೀವಿ ಅದನ್ನು ಕೇಳ್ಬೋದು ಬಟ್ ನಿಮ್ಮ ಮಂಡೇ ಟೆಸ್ಟ್ಗೆ ಇದು ಲಾಸ್ಟ್ ಓಕೆ ಥ್ಯಾಂಕ್ ಯು